ಆ ನಿರಾಕಾರ ಬ್ರಹ್ಮನೇ ಎಲ್ಲದಕ್ಕೂ ಕಾರಣ, ಸೃಷ್ಟಿ ಸ್ಥಿತಿ ಲಯಗಳಿಗೆ. ಹಾಗಾಗಿ ಮಮ ಯೋನಿರ್ ಮಹತ್ ಬ್ರಹ್ಮ, ನನ್ನ ಯೋನಿ ಅಂತಕ್ಕಂಥದ್ದು ಮಹತ್ತಾಗಿದೆ ಅಂತ ಹೇಳಿ ಭಗವಂತ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಅವನ ಒಂದು ಅನುಜ್ಞೆ ಇಲ್ಲದೆ ಯಾವುದೂ ಕೂಡ ನಡೆಯೋದಿಲ್ಲ. ಆದರೆ ಅವನು ಕಾರಣ ನೇರವಾಗಿ ಆಗಲ್ಲ, ಅವನು ಕೇವಲ ಸಾಕ್ಷಿಭೂತನಾಗಿರ್ತಾನೆ ಅನ್ನೋದನ್ನ ಮುಂದೆ ಅಥವಾ ಹಿಂದಿನ ಅಧ್ಯಾಯಗಳಲ್ಲೂ ಕೂಡ ಅನೇಕ ಬಾರಿ ನಾವು ಚಿಂತನೆಯನ್ನ ಮಾಡಿದ್ದೀವಿ. ಮುಂದೆ ಹೀಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಸರ್ವಯೋನಿಷು ಕೌಂತೆಯ ಮೂರ್ತಯ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಸರ್ವಯೋನಿಷು ಕೌಂತೆಯ ಮೂರ್ತಯಃ ಸಂಭವಂತಿ ಯಾಹ ತಾಸಾಂ ಬ್ರಹ್ಮ ಮಹದ್ ಯೋನಿರ್ ಅಹಂ ಬೀಜಪ್ರದಃ ಪಿತಾ. ಹೇ ಅರ್ಜುನ, ಹೇ ಕುಂತಿಪುತ್ರನಾದ ಕೌಂತೆಯನೇ, ಸರ್ವಯೋನಿಷು, ಸರ್ವಯೋನಿಗಳಲ್ಲೂ ಯಾವ ಮೂರ್ತಿಗಳು ಅಂದ್ರೆ ಯಾವ ಒಂದು ಜೀವಿಗಳು ಉಂಟಾಗ್ತಾ ಇದೆಯೋ ಅವಳಿಗೆ ಮಹತ್ತಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆ ಬ್ರಹ್ಮಯೋನಿ. ಆ ಬ್ರಹ್ಮಯೋನಿಯಲ್ಲಿ ಹುಟ್ಟತಕ್ಕಂಥ ಎಲ್ಲ ಜೀವಿಗಳಿಗೂ ತಂದೆ ನಾನೇ, ಅದಕ್ಕೆ ಬೀಜಪ್ರದನಾಗಿ ನಾನೇ ಇದ್ದೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಲೌಕಿಕದಲ್ಲಿ ನಮಗೆ ಗೊತ್ತು, ಸ್ತ್ರೀ ಪುರುಷ ಸಂಯೋಗದಿಂದ ಸಂತಾನ ಉಂಟಾಗುತ್ತೆ ಅನ್ನೋದು ನಮಗೆ ಗೊತ್ತಿದೆ ವಿಚಾರ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾನೆ. ಇಲ್ಲಿ ಆ ಒಂದು ಪ್ರಕೃತಿ ಸ್ತ್ರೀ ಅಂತ ಇಟ್ಕೊಂಡಾಗ ಅದಕ್ಕೆ ಬೀಜ ಪ್ರಧಾನವಾಗಿರ್ತಕ್ಕಂಥದ್ದು ಆ ನಿರಾಕಾರ ಬ್ರಹ್ಮವೇ. ಹಾಗಾಗಿ ಆ ಒಂದು ಜೀವದ ಉತ್ಪತ್ತಿಗೆ ನಾನೇ ಕಾರಣ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಕೇ ಗುಣಾಹ ಕಥಂ ಬದ್ಧಂತಿ ಇತಿ ಉಚ್ಯತೆ. ಆಯ್ತು, ಈಗ ಜನ್ಮಕ್ಕೆ ಕಾರಣ ನಾನೇ ಅಂತ ಹೇಳಿ ಭಗವಂತ ಹೇಳಿದ್ದಾಯ್ತು. ಅದಕ್ಕಿಂತ ಮುಂಚೆ ಜನಗಳು ಅವರ ಕರ್ಮಾನುಸಾರವಾಗಿ ಹುಟ್ಟುತ್ತಾರೆ ಅಂತದ್ದೆಲ್ಲ ಹೇಳಿದ್ದಾಯ್ತು. ಇಲ್ಲಿ ಜ್ಞಾನವನ್ನ ಪಡ್ಕೊಂಡ್ರೆ ಅವರು ಮೋಕ್ಷವನ್ನೇ ಪಡಿತಾರೆ ಅಂತ ಹೇಳಿದ್ದೆಲ್ಲ ಆಯ್ತು. ಆದರೆ ಬಂಧನಕ್ಕೆ ಕಾರಣ ಯಾವುದು ಅಂಥೇಳಿ ನಮಗೆ ವಿಚಾರವನ್ನ, ಜ್ಞಾನವನ್ನ ತಿಳಿಸೋದಕ್ಕೆ ಪರಮಾತ್ಮ ಹೊರಟಿದ್ದಾನೆ. ಸತ್ವಂ ರಜಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಸತ್ವಂ ರಜಃ ಸ್ತಮ ಇತಿ ಗುಣಾಃ ಪ್ರಕೃತಿ ಸಂಭವಾಃ ನಿಬಧ್ನಂತಿ ಮಹಾಬಾಹೋ ದೇಹೇ ದೇಹಿನಂ ಅವ್ಯಯಂ. ಯಾವ್ದ್ಯಾವ್ದು ಸೃಷ್ಟಿಯಾಗಿದೆಯೋ ಅವೆಲ್ಲವೂ ಏನಾಗಿದೆ ಅಂತಂದ್ರೆ ಸತ್ವ ರಜ ತಮೋ ಗುಣಗಳಿಂದ ತ್ರಿಗುಣಾತ್ಮಕವಾಗಿ ಇದೆ. ಈ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ದೇಹಿ, ಅವ್ಯಯನಾಗಿರ್ತಕ್ಕಂಥ ದೇಹಿಯನ್ನ ಬಂಧಿಸಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಅಂದ್ರೆ ಈ ಆತ್ಮ ಅವ್ಯಯ, ಅದಕ್ಕೆ ನಾಶ ಅಂತಕ್ಕಂಥದ್ದು ಇಲ್ಲ, ಅದು ನಿತ್ಯವಾಗಿದೆ. ಆದರೆ ಅದು ನಮ್ಮಲ್ಲಿ ಸಾಕ್ಷಿಭೂತವಾಗಿ ಇರುತ್ತೆ ನಮ್ಮ ಪ್ರಾರಬ್ಧ ಮುಗಿಯೋವರೆಗೂ. ಹಾಗಾಗಿ ಅದಕ್ಕೆ ಯಾವುದೇ ಬಂಧನ ಇಲ್ಲ. ಆದರೆ ಕರ್ಮಾನುಸಾರವಾಗಿ ಈ ಜೀವ ಅಂತಕ್ಕಂಥದ್ದು, ಅನಾದಿಯಾಗಿರ್ತಕ್ಕಂತಹ ಜೀವದಲ್ಲಿ ಈ ಆತ್ಮ ಅಂತಕ್ಕಂಥದ್ದು ಬಂಧನವನ್ನ ಪಡ್ಕೊಂಡಿದೆ ಅಂತ ಹೇಳಿ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಮೂರು ಗುಣಗಳು ಏನಿದೆ ಇವೆಲ್ಲ ಅವಿದ್ಯಾ ಕಲ್ಪಿತವಾಗಿದೆ. ಹಾಗಾಗಿ ನಿರ್ಗುಣ ಭವ ನಿರ್ಗುಣೋ ಭವ ನಿರ್ಗುಣ ಭವಾರ್ಜುನ ಅಂತ ಹೇಳಿ ಹೇಳ್ದ. ನೀನು ಗುಣಾತೀತನಾಗಬೇಕು ಅಂತ ಹೇಳಿ ಅರ್ಜುನನಿಗೆ ಶ್ರೀಕೃಷ್ಣ ಹೇಳಿದ್ದು ಅವನು ನಿಮಿತ್ತವಾಗಿ ಇಟ್ಕೊಂಡು ನಮಗೆಲ್ಲ ಹೇಳಿದಾನೆ. ಹಾಗಾಗಿ ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ತತ್ರ ಸತ್ವಾದೀನಾಂ ಸತ್ವಸ್ಯೈವ ತಾವತ್ತು ಲಕ್ಷಣಂ ಉಚ್ಯತೆ. ಇಲ್ಲಿ ಮೂರು ಗುಣಗಳು ಅಂತ ಹೇಳಿ ಹೇಳ್ಬಿಟ್ರು. ಸತ್ವ ರಜ ತಮ ಮೂರು ಗುಣಗಳು ಅಂತ ಹೇಳಿ ಹೇಳಿದ್ರು. ಅದರ ಬಗ್ಗೆ ಮತ್ತೆ ಇವುಗಳಲ್ಲಿ
ಯಾವ್ಯಾವ ಗುಣಕ್ಕೆ ಏನೇನು ವಿಶೇಷಣ ಇದೆ, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಹೇಳಕ್ಕೆ ಹೊರಟ್ಯಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಂ ಅನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಈ ಸತ್ವವು ನಿರ್ಮಲವಾಗೇನೋ ಇದೆ. ತತ್ರ ಸತ್ವಂ ನಿರ್ಮಲತ್ವಾತ್. ಈ ಸತ್ವ ಗುಣ ಅಂತಕ್ಕಂಥದ್ದು ನಿರ್ಮಲ, ಪ್ರಕಾಶಕ, ಅಂದ್ರೆ ಅದು ಜ್ಞಾನಕ್ಕೆ ದ್ಯೋತಕವಾಗಿದೆ. ಅನಾಮಯ, ಆಮಯ ಅಂತಂದ್ರೆ ಅದು ನಮಗೆ ಒಂದು ಸ್ಥಾನವನ್ನ ಅಥವಾ ಒಂದು ಬಂಧನವನ್ನ ಉಂಟು ಮಾಡುತ್ತೆ. ಇಲ್ಲಿ ನಮಗೆ ಏನಾಗುತ್ತೆ, ಇಲ್ಲಿ ಅನಾಮಯವಾಗಿದೆ, ಆದರೆ ಸುಖ ಸಂಘೇನ ಬದ್ನಾತಿ, ಸುಖದ ಸಂಘದಿಂದ ಮತ್ತು ಜ್ಞಾನ ಸಂಘದಿಂದ ಬಂಧನವನ್ನ ಉಂಟು ಮಾಡುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಯಾತಕ್ಕೆ ಅಂತಂದ್ರೆ ಆ ಯುದ್ಧದ ಆರಂಭದಲ್ಲಿ ಅರ್ಜುನ ವಿಷಾದ ಯೋಗದಲ್ಲಿ ಅವನಲ್ಲಿ ಸತ್ವಗುಣವೇ ಹೆಚ್ಚಾಗಿ ಉದ್ಬೋಧ ಆಯಿತು. ಅಂದ್ರೆ ಇವರು ನನ್ನ ಬಂಧು ಬಾಂಧವರು, ಗುರುಗಳು, ಬೇರೆ ಬೇರೆ ಸಂಬಂಧಿಕರು ಎಲ್ಲ ಇದ್ದಾರೆ, ಇವರಿಗೆ ನಾನು ಯಾತಕ್ಕೆ ಕೊಲ್ಲಬೇಕು, ತೊಂದರೆ ಕೊಡಬೇಕು ಇತ್ಯಾದಿಗಳಾಗಿ ಅನೇಕ ವಿಚಾರ ಬಂದು ಇವನಿಗೆ ತೊಂದರೆ ಆಗಿದೆ, ಇವ್ರ ಅಣ್ಣ ತಮ್ಮಂದ್ರಿಗೆ ಎಲ್ಲ ತೊಂದರೆ ಆಗಿದ್ರು ಕೂಡ ನಾವು ಬೇರೆಯವ್ರಿಗೆ ತೊಂದರೆ ಕೊಡಬಾರ್ದು ಅಂತಕ್ಕಂತಹ ಸತ್ವಗುಣ ಉಂಟಾಗಿ ಅವನು ವಿಷಾದವನ್ನ ವ್ಯಕ್ತಪಡಿಸ್ತಾನೆ. ಆಮೇಲೆ ಜ್ಞಾನ ಯೋಗದಿಂದ ಅದನ್ನೆಲ್ಲ ಶ್ರೀಕೃಷ್ಣ ಪರಿಹಾರ ಮಾಡಿಕೊಂಡು ಅನೇಕ ವಿಚಾರಗಳನ್ನ ತಿಳಿಸಿಯಾನೆ. ಈಗ ನಾವು 14ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಇಲ್ಲಿ ಸತ್ವಗುಣ ಅಂತಕ್ಕಂಥದ್ದು ಕೂಡ ಬಂಧನವನ್ನೇ ಉಂಟು ಮಾಡುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ದ. ಹಾಗಾಗಿ ಸತ್ವಗುಣ ಅನ್ನೋದು ಕೂಡ ಪ್ರಕಾಶಕವಾಗಿದ್ರು ಕೂಡ ನಮಗೇನ್ ಮಾಡುತ್ತೆ, ಅದು ಬಂಧನವನ್ನೇ ಉಂಟು ಮಾಡುತ್ತೆ. ಹಾಗಾಗಿ ಅದಕ್ಕೂ ಕೂಡ ನಾವು ಬದ್ಧರಾಗಬಾರ್ದು, ಅದು ಅದರಿಂದ ಬಂಧನಕ್ಕೆ ಒಳಗಾಗಬಾರ್ದು ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಮುಂದೆ ರಜೋಗುಣದ ಬಗ್ಗೆ ವಿಚಾರವನ್ನು ತಿಳಿಸೋದಕ್ಕೆ ಶ್ರೀಕೃಷ್ಣ ಅನುಗ್ರಹವನ್ನ ಹೀಗೆ ಮಾಡ್ತಾ ಇದ್ದಾನೆ. ರಜೋ ರಾಗಾತ್ಮಕಂ ವಿದ್ಯೆ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾದಿ ಕೌಂತೆಯ ಕರ್ಮ ಸಂಗೇನ ದೇಹಿನಂ. ಈ ಸತ್ವಗುಣ ಜ್ಞಾನ ಮತ್ತು ಸುಖದಲ್ಲಿ ಬಂಧನವನ್ನು ಮಾಡಿದ್ರೆ ರಜೋಗುಣ ಅಂತಕ್ಕಂಥದ್ದು ಏನ್ ಮಾಡುತ್ತೆ, ರಜೋ ರಾಗಾತ್ಮಕಂ. ಈ ರಜೋಗುಣ ಅಂತಕ್ಕಂಥದ್ದು ರಾಗ ಅಂದ್ರೆ ನಮಗೆ ಪ್ರೀತಿಯನ್ನ ಅಥವಾ ಅಪೇಕ್ಷೆಯನ್ನ ಉಂಟು ಮಾಡುತ್ತೆ. ಅದು ಏನ್ ಮಾಡುತ್ತೆ, ನಮಗೆ ತೃಷ್ಣೆ ಅಂದ್ರೆ ಯಾವುದೋ ಒಂದು ವಿಚಾರ ನಮಗೆ ಸಿಕ್ಕಿಲ್ಲ ಅಂತಂದ್ರೆ ಅದನ್ನ ದೊರಕಿಸ್ಕೊಳ್ಬೇಕು ಅಂತಕ್ಕಂತಹ ಒಂದು ಆಸಕ್ತಿಯನ್ನ ಉಂಟು ಮಾಡುತ್ತೆ. ಮತ್ತೆ ತೃಷ್ಣಾ ಸಂಘ ಸಮುದ್ಭವಂ, ಆ ತೃಷ್ಣೆಯಿಂದ ಏನಾಗುತ್ತೆ, ಮನಸ್ಸು ಸಂಘವನ್ನ ಬಯಸತ್ತೆ, ಅಸಂಗವನ್ನು ಉಂಟು ಮಾಡಲ್ಲ. ತೃಷ್ಣ ಅಸಂಗ ಸಮುದ್ಭವಂ. ಅಸಂಗ ಅಂತಂದ್ರೆ ಇಲ್ಲಿ ಆ ಒಂದು ಆಸೆಗಳನ್ನ ಈಡೇರಿಸ್ಕೊಳ್ಳೋದಕ್ಕೋಸ್ಕರ ನಾವು ಕರ್ಮದಲ್ಲಿ ತೊಡಗಿಸ್ಕೊಳ್ತೀವಿ, ಅಥವಾ ವಿಷಯ ವ್ಯಕ್ತಿಗಳಲ್ಲಿ ನಾವು ಏನು ಮಾಡ್ತೀವಿ, ಬಂಧನಕ್ಕೆ ಒಳಗಾಗ್ತೀವಿ. ತನ್ನಿಬಧ್ನಾದಿ ಕೌಂತೆಯ ಕರ್ಮ ಸಂಗೀನ ದೇಹಿ, ನಮ್ ಕರ್ಮದಲ್ಲಿ ನಮ್ಮನ್ನ ಬಂಧಿಸುತ್ತೆ. ಯಾಕೆಂದ್ರೆ ನಮ್ಗೆ ಯಾವುದೋ ಒಂದು ವಸ್ತುನ ತಿನ್ಬೇಕು ಅಂತ ಇಟ್ಕೊಂಡ್ರೆ, ಎಕ್ಸಾಂಪಲ್ ಉದಾಹರಣೆಗೆ ಅದನ್ನ ಫಸ್ಟ್ ತಯಾರಿಸ್ಬೇಕಲ್ಲ, ಅಥವಾ ತಯಾರಿಸೋ ಕಡೆ ಹೋಗಿ ಅದನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಂದು ಅದನ್ನ ಆ ಸುಖವನ್ನು ಅನುಭವಿಸ್ಬೇಕಲ್ಲ. ಅಥವಾ ಯಾವುದೋ ಒಂದು ಸ್ಥಳವನ್ನು ನೋಡ್ಬೇಕು ಅಂತಂದ್ರೆ ಆ ಸ್ಥಳಕ್ಕೆ ನಾವು ಇಲ್ಲಿಂದ ಹೋಗ್ಬೇಕಲ್ಲ. ಹೀಗೆ ಅದು ಕರ್ಮದ ಸಂಘವನ್ನ ನಮಗೆ ಉಂಟು ಮಾಡುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾರೆ. ಯಾಕೆಂದ್ರೆ ರಜೋ ರಾಗಾತ್ಮಕಂ, ಆ ರಜೋಗುಣ ಅಂತಕ್ಕಂಥದ್ದು ನಮಗೆ ಅನುರಾಗವನ್ನು ಉಂಟು ಮಾಡುತ್ತೆ. ಪ್ರಪಂಚದಲ್ಲಿ ಇರದೇ 3 ವಿಷಯ ಅಂತ ಅನೇಕ ಸರಿ ಹೇಳಿದ್ದೀನಿ. ಒಂದು ವಸ್ತು,
ಯಾವುದೋ ಒಂದು ವಸ್ತುನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ಬೋದು, ಅಥವಾ ವ್ಯಕ್ತಿನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ಬೋದು, ಅಥವಾ ವಿಷಯ ತಿನ್ನೋದೋ ಕುಡಿಯೋದೋ, ಅಥವಾ ನಾವೊಂದು ವಸ್ತುನ ಕೊಂಡ್ಕೊಳ್ಬೇಕು ಇತ್ಯಾದಿ ಯಾವುದೋ ಒಂದು ವಿಷಯ ಅಷ್ಟೇ ಅದು. ಅದನ್ನ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ತಕ್ಕಂತಹ ಕರ್ಮವನ್ನ ಮಾಡಬೇಕಾಗತ್ತೆ. ಹಾಗಾಗಿ ಅದು ನಮ್ಮನ್ನ ಕಟ್ಟಾಕತ್ತೆ, ರಜೋಗುಣ ಅಂತಕ್ಕಂಥದ್ದನ್ನ ಶ್ರೀಕೃಷ್ಣ ನಮಗೆ ವಿಚಾರವನ್ನು ತಿಳಿಸ್ತಾ ಇದ್ದಾನೆ. ಸಮಸ್ತತ್ವಜ್ಞಾನಜಂ ವಿದ್ಯೆ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಸ್ತನ್ನಿಬಧ್ನಾತಿ ಭಾರತ. ಸಮ ತ್ವಂ ಅಜ್ಞ ತಮಸಃ ಅಜ್ಞಾನಜಂ ವಿದ್ಯೆ ಮೋಹನಂ ಸರ್ವದೇಹಿನಾಂ ಪ್ರಮಾದ ಆಲಸ್ಯ ನಿದ್ರಾಭಿಃ ತನ್ನಿಬಧ್ನಾತಿ ಭಾರತ. ಈ ತಮಸ್ಸು ಅಜ್ಞಾನದಿಂದ ಉಂಟಾಗಿದೆ. ಸರ್ವದೇಹಿಗಳನ್ನು ಮೋಹವನ್ನ ಉಂಟು ಮಾಡುತ್ತೆ. ಹೇಗೆ ಅಂತಂದ್ರೆ, ಈ ತಮೋ ಗುಣ ಆಯ್ತು ಅಂತಂದ್ರೆ ನಮ್ಮ ಕೈಲಿ ತಪ್ಪು, ಪ್ರಮಾದ ಅಂದ್ರೆ ತಪ್ಪುಗಳು ಯಾವ್ದು ಮಾಡಬಾರ್ದು ಆ ಕೆಲಸಗಳನ್ನ ಪ್ರಮಾದವನ್ನ ಮಾಡಿಸುತ್ತೆ. ಮತ್ತು ಆಲಸ್ಯ, ಸೋಮಾರಿತನವನ್ನ ಉಂಟು ಮಾಡುತ್ತೆ. ಮತ್ತೆ ನಿದ್ರೆ ಹೆಚ್ಚಾಗಿರುತ್ತ, ಹೆಚ್ಚು ನಿದ್ದೆಯನ್ನ ಮಾಡೋದು, ಅಥವಾ ಅಂಧಕಾರ. ನಿದ್ದೆ ಅಂತಂದ್ರೆ ಬರೀ ಕಣ್ಮುಚ್ಕೊಂಡು ನಿದ್ದೆ ಮಾಡೋದು ಅಂತಾನೆ ಅಲ್ಲ, ನಮಗೆ ಅಂಧಕಾರ ಅಂದ್ರೆ ಜ್ಞಾನದ ಕಡೆ ನಾವು ಹೋಗೋದಕ್ಕೆ ಬಿಡೋದಿಲ್ಲ. ಹಾಗೂ ತೋಳ್ಬೋದು, ಅಥವಾ ನಿದ್ದೆ ಮಾಡೋದು ಅಂತಾನು ತೋಳ್ಬೋದು. ಮತ್ತೆ ನಮಗೆ ಯಾವುದೇ ಒಂದು ಕೆಲಸಗಳು ಬಹಳ ಸುಲಭವಾಗಿ ಶ್ರಮಪಟ್ಟು ಮಾಡೋದಲ್ಲ, ಸುಲಭವಾಗಿ ಆಗ್ಬಿಡ್ಬೇಕು, ಬೇರೆಯವ್ರನ್ನ ಕಿತ್ಕೊಂಡಾದ್ರೂ ಪರವಾಗಿಲ್ಲ, ನಾವು ಸುಖವನ್ನು ಅನುಭವಿಸ್ಬೇಕು ಅಂತಕ್ಕಂಥ ತಮೋ ಗುಣ ನಮ್ಮನ್ನ ಹಾಳು ಮಾಡುತ್ತೆ ಅಂತ ಹೇಳಿ ಇಲ್ಲಿ ಪರಮಾತ್ಮ ವಿಚಾರವನ್ನ ತಿಳಿಸ್ತಾ ಇದ್ದಾನೆ. ಹಾಗಾಗಿ ಈ ಮೂರು ಗುಣಗಳು ಕೂಡ ನಮಗೆ ಬಂಧನಕ್ಕೆ ಕಾರಣ ಆಗಿದೆ ಅಂತ ಹೇಳಿ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಪುನರ್ಗುಣಾನಾಂ ವ್ಯಾಪಾರ ಸಂಕ್ಷೇಪತಃ ಉಚ್ಯತೆ. ತಿರ್ಗ ಈ ವಿಚಾರಗಳ ಗುಣಗಳ ಬಗ್ಗೆ ಮತ್ತೆ ನಮಗೆ ವಿಚಾರ ತಿಳಿಸೋದಕ್ಕೆ ಹೊರಟಿಯಾನೆ. ಸತ್ವಂ ಸುಖೇ ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಮಾವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವಂ ಸುಖೇ ಸಂಜಯತಿ ರಜಃ ಕರ್ಮಣಿ ಭಾರತ ಜ್ಞಾನಂ ಆವೃತ್ಯತು ತಮಃ ಪ್ರಮಾದೇ ಸಂಜಯತ್ಯುತ. ಸತ್ವ ಅಂತಕ್ಕಂಥದ್ದು ಸುಖದಲ್ಲಿ ಸಂಘವನ್ನ ಉಂಟು ಮಾಡುತ್ತೆ. ರಜಸ್ಸು ಕರ್ಮದಲ್ಲಿ ಸಂಘವನ್ನು ಉಂಟು ಮಾಡುತ್ತೆ. ತಮಸ್ಸು ಜ್ಞಾನವನ್ನ ಆವರಿಸಿಕೊಂಡು ಪ್ರಮಾದದಲ್ಲಿ ಸಂಘವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೆ ಒಂದು ಬೆಳಕಿಗೆ ಒಂದು ಸೂರ್ಯನ ತಗೊಂಡ್ರು ಕೂಡ ಅಲ್ಲಿ ಮೋಡ ಮುಚ್ಕೊಂಡಾಗ ಅಥವಾ ಗ್ರಹಣ ಹಿಡಿದಾಗ ನಮಗೆ ಅಂಧಕಾರ ಅಲ್ವಾ, ಕತ್ಲೆ ಆಗತ್ತೆ. ಸೂರ್ಯನಿಗೆ ಮೋಡ ಬಂದಾಗಲೇ ನಮಗೆ ಆ ಒಂದು ಪ್ರಭೆ ಇರಲ್ಲ, ಕತ್ಲಾಗತ್ತೆ. ಗ್ರಹಣ ಬಂದಾಗಂತೂ ಇನ್ನೂ ನಮ್ಗೆ ಅನುಭವ ಇದೆ, ಪೂರ್ತಿ ಕತ್ಲಾಗಿರುತ್ತೆ. ಅಥವಾ ಒಂದು ಲೈಟ್ಗೆ ಏನೋ ಒಂದು ಅಡ್ಡ ಇಟ್ಬಿಟ್ರೆ ನಮಗೆ ಬೆಳಕು ಕಾಣಲ್ಲ. ತಮೋ ಗುಣ ಅಂತಕ್ಕಂಥದ್ದು ಹಾಗೆ ಆವರಿಸ್ಕೊಂಡ್ಬಿಡುತ್ತೆ. ಇಲ್ಲಿ ಬೆಳಕು ಅಥವಾ ಸೂರ್ಯ, ಲೈಟು ಅಂತದ್ದೆಲ್ಲ ಜ್ಞಾನ ಅಂತ ಇಟ್ಕೊಂಡ್ರೆ, ಈ ತಮೋ ಗುಣ ಅಂತಕ್ಕಂಥದ್ದು ಆವರಿಸ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ನಮಗೆ ಜ್ಞಾನವೇ ಉಂಟಾಗ್ದಾಗೆ ಮಾಡುತ್ತೆ. ಮತ್ತೆ ರಜೋಗುಣ ಅಂತಕ್ಕಂಥದ್ದು ಅಪೇಕ್ಷೆ ಪಡುತ್ತೆ. ಅದು ಅಪೇಕ್ಷೆಯನ್ನು ಪಟ್ಟ ಅಪೇಕ್ಷೆಯನ್ನ ಈಡೇರಿಸ್ಕೊಳ್ಳೋದಕ್ಕೆ ನಮಗೆ ಕರ್ಮದಲ್ಲಿ ತೊಡಗಿಸುತ್ತೆ. ಆ ಕರ್ಮದಲ್ಲಿ ತೊಡಗಿದಾಗ ಪಾಪ ಪುಣ್ಯಗಳು ಉಂಟಾಗುತ್ತೆ. ಹೀಗೆ ಮತ್ತೆ ಈ ಸತ್ವಗುಣ ಅಂತಕ್ಕಂಥದ್ದು ಸುಖದಲ್ಲಿ ನಮ್ಮನ್ನ ಬಂಧನದಲ್ಲಿ ಉಂಟು ಮಾಡುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಏನ್ ಹೇಳ್ದ ಅರ್ಜುನ, ಭೈಕ್ಷಂ ಕರಿಷ್ಯಾಮಿ, ಭಿಕ್ಷೆಯನ್ನು ಮಾಡ್ತೀನಿ, ಯುದ್ಧವನ್ನ ಮಾಡೋದಿಲ್ಲ. ಅದೇ ಸುಖ. ಇಷ್ಟೆಲ್ಲ ಹೋರಾಟವನ್ನು ಮಾಡಿ ಅವರೆಲ್ಲ ಸಾಯಿಸಿ ನಾನು ಯಾತಕ್ಕೆ ಈ ರಾಜ್ಯವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ಹೇಳ್ದ. ಇದು ಯಾವುದೇ ಒಂದು ರೀತಿಯಾದಲ್ಲಿ ಮೋಹ. ಒಂದು ರೀತಿ ಸುಖ, ಸತ್ವಗುಣ ಅಂತಕ್ಕಂಥದ್ದು ನನ್ನಂತೆ ಪರರು ಅಂತ ತಿಳ್ಕೊಳ್ಳೋದೇನೋ ಉತ್ತಮವಾದಂತಹ ಜ್ಞಾನವೇ ಹೌದು. ಆದ್ರೂ ಕೂಡ ಇದು ಕೂಡ ನಮಗೆ ಬಂಧನವನ್ನ ಉಂಟು ಮಾಡುತ್ತೆ ಅಂತ ಹೇಳಿ
ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಉಕ್ತಂ ಕಾರ್ಯಂ ಕದಾ ಕುರ್ವಂತಿ ಗುಣಾಹ ಇತಿ ಉಚ್ಯತೆ. ಮುಂದೆ ಹೇಳ್ತಾನೆ, ಮೇಲೆ ಹೇಳಿರೋ ಕಾರ್ಯಗಳು ಯಾವ ರೀತಿ ಕೆಲಸವನ್ನ ಮಾಡುತ್ತೆ ಅಂತ ಹೇಳ್ತಾನೆ. ರಜಸ್ತಮಾಶ್ಚಾವಿಭೂಜಂ ಸತ್ವಂ ಭವತಿ ಭಾರತ, ರಜಸ್ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತತಾ. ರಜಃ ತಮಃ ಚ ಅಭಿಭೂಯಂ ಸತ್ವಂ ಭವತಿ ಭಾರತ, ರಜಃ ಸತ್ವಂ ತಮಶ್ಚೈವ ತಮಃ ಸತ್ವಂ ರಜಸ್ತತಾ. ರಜಸ್ಸು ರಜೋಗುಣವನ್ನು ತಿರಸ್ಕರಿಸಿ ತಮಸ್ಸನ್ನು ತಿರಸ್ಕರಿಸಿ ನಾವು ಮುಂದೆ ಹೋದಾಗ ಸತ್ವ ಉಂಟಾಗತ್ತೆ. ರಜಸ್ಸು ಸತ್ವ ತಮಸ್ಸನ್ನು ಗೆದ್ರೆ ನಮ್ಮ ಮನಸ್ಸು ಏನಾಗುತ್ತೆ, ಮೂರನ್ನು ಗೆದ್ದಾಗ ಗುಣ ಅತೀತರಾಗ್ತೀವಿ ಅಲ್ವಾ. ಪ್ರಧಾನವಾಗಿ ತಮಸ್ಸನ್ನ ಪೂರ್ತಿ ಬಿಡೋ ಪ್ರಯತ್ನ ಮಾಡಬೇಕು. ಅಲ್ಲಿಂದ ರಜೋಗುಣಕ್ಕೆ ಬಂದು ಅದನ್ನು ಬಿಟ್ಟು ಸತ್ವಗುಣಕ್ಕೆ ಬಂದು ಅದನ್ನು ಬಿಟ್ಟು ನಿರ್ಗುಣವಾಗಬೇಕು. ಆದರೆ ಇದಕ್ಕೆ ಬಹಳ ಸಾಧನೆಯ ಅವಶ್ಯಕತೆ ಖಂಡಿತ ಇದೆ. ನಮಗೆಲ್ಲ ಏನಾಗಿದೆ, ಮೂರು ಗುಣಗಳು, ಸತ್ವಗುಣ ಕಡಿಮೆನೆ ಹೇಳಬೇಕು ಅಂತಂದ್ರೆ, ರಜೋಗುಣ ಅಂತೂ ಎಲ್ಲರಲ್ಲೂ ಇದೆ, ತಮೋಗುಣ ಕೆಲವರಲ್ಲಿ ಇರ್ಬೋದು, ಅದು ಸ್ವಲ್ಪ ಹೆಚ್ಚು ಕಡಿಮೆನೂ ಇರುತ್ತೆ. ಎಲ್ಲದನ್ನು ಈಕ್ವಲ್ ಆಗಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ. ಈ ಗುಣಗಳೆಲ್ಲ ಏನ್ ಮಾಡುತ್ತೆ, ಕರ್ಮಗಳಲ್ಲಿ ನಮ್ಮನ್ನ ತೊಡಗಿಸ್ಕೊಳ್ಳೋ ತರ ಮಾಡಿ ಆ ಕರ್ಮದಿಂದ ಉಂಟಾದ ಪಾಪ ಪುಣ್ಯಗಳನ್ನ ಮತ್ತೆ ಅನುಭವಿಸಲಿಕ್ಕೆ ಜನ್ಮಗಳನ್ನ ಪಡ್ಕೊಳ್ಳೋ ತರ ಮಾಡುತ್ತೆ ಅಂತ ಹೇಳಿ ಶ್ರೀಕೃಷ್ಣ ಈ ಶ್ಲೋಕದ ಮೂಲಕ ನಮಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡಕ್ ಹೊರಟಿಯಾನೆ. ಯದಾ ಯೋ ಗುಣ ಉದ್ಭೂತೋ ಭವತಿ ತದಾ ತಸ್ಯ ಕಿಂ ಲಿಂಗಂ ಇತಿ ಉಚ್ಯತೆ. ಯದಾ ಯೋ ಗುಣ ಉದ್ಭೂತೋ ಭವತಿ, ಯಾವಾಗ ಯಾವ ಗುಣಗಳು ಹೆಚ್ಚಾಗಿರ್ದೆಯೋ ಅಥವಾ ಉಂಟಾಗಿದೆಯೋ, ಆ ಒಂದು ಉಂಟಾಗಿದೆ ಅನ್ನೋದಕ್ಕೆ ಸೂಚನೆ ಏನು, ಗುರ್ತೇನು ಅಂತ ಹೇಳಿ ಹೇಳಿದ್ರೆ ಅದಕ್ಕೆ ಹೀಗೆ ಹೇಳ್ತಾನೆ. ಸರ್ವದ್ವಾರೇಷು ದೇಹೇಸ್ಮಿನ್ ಪ್ರಕಾಶ ಉಪಜಾಯತೆ, ಜ್ಞಾನಂ ಯದಾ ತದಾ ವಿದ್ಯಾತ್ ವಿವೃದ್ಧಂ ಸತ್ವಮಿತ್ಯುತ. ನಮಗೆ ಏನಾಗಿದೆ, ಮನುಷ್ಯನಿಗೆ ನವದ್ವಾರಗಳು ಅಂತ ಹೇಳಿ ಪ್ರಸಿದ್ಧ, 9 ದ್ವಾರಗಳಿದೆ ಅಂತ ಹೇಳಿ. ನಮಗೆ ಈ ಅಜ್ಞಾನ ಇರೋದ್ರಿಂದ ಒಂದೊಂದು ದ್ವಾರದಿಂದ ಒಂದೊಂದು ರೀತಿಯಾದಂತಹ ಸುಖವನ್ನ ಅಪೇಕ್ಷೆ ಪಡ್ತಾ ಇದ್ದೀವಿ ಅಲ್ವಾ. ಹಾಗಾಗಿ ನಮಗೆ ಯಾವಾಗ ಎಲ್ಲ ಒಂದು ದ್ವಾರಗಳಲ್ಲಿ ಒಂದು ಪ್ರಕಾಶ ಉಂಟಾಗುತ್ತೋ ಅವಾಗ ಅವನಿಗೆ ಸತ್ವ ಜ್ಞಾನ ಉಂಟಾಗಿದೆ ಅಂತ ಹೇಳಬೇಕು ಅಥವಾ ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹೇಗೆ ನಮಗೆ ಚರ್ಮದಿಂದ ನಮಗೆ ಯಾವುದು ಸುಖ ಉಂಟಾಗುತ್ತೋ ಅದನ್ನೇ ಸ್ಪರ್ಶ ಮಾಡೋಕ್ಕೆ ಇಷ್ಟಪಡ್ತೀವಿ. ಕಣ್ಣು ನಮಗೆ ಬೇಕಾದಂತಹ ಸೌಂದರ್ಯವನ್ನೇ ನೋಡೋದಕ್ಕೆ ಇಷ್ಟಪಡ್ತೀವಿ. ಕಿವಿ ನಮ್ಮನ್ನ ಹೊಗಳಬೇಕು, ನಮ್ಮನ್ನ ಯಾರು ಬೈಬಾರ್ದು ಅಲ್ವಾ, ಆ ಒಂದು ಗುಣವನ್ನೇ ನಾವು ಬಯಸ್ತೀವಿ. ಅಥವಾ ನಮಗೆ ಇಷ್ಟವಾದ ವಿಚಾರವನ್ನೇ ಕೇಳಕ್ಕೆ ಇಷ್ಟಪಡ್ತೀವಿ. ಹೀಗೆ ಒಂದೊಂದು ಅಂಗಗಳಿಂದಲೂ ನಮಗೆ ಪ್ರಿಯವಾದನ್ನೇ ಯಾವಾಗ ಬಯಸ್ತೀವೋ ಅದು ರಜೋಗುಣ ಅಥವಾ ತಮೋಗುಣದ ಸಂಕೇತವಾಗಿರುತ್ತೆ. ಎಲ್ಲವನ್ನು ಸಮವಾಗಿ ಸ್ವೀಕರಿಸತಕ್ಕಂತಹ ಒಂದು ಮನೋಭಾವನೆ ಯಾವಾಗ ನಮಗೆ ಉಂಟಾಗುತ್ತೋ ಆಗ ಅಂಥವನಿಗೆ ಜ್ಞಾನ ಉಂಟಾಗಿದೆ ಅಂತ ಹೇಳ್ಬೋದು. ಹೇಗೆ ಸಮ ಲೋಷ್ಟ ಅಶ್ಮ ಕಾಂಚನಾದಯ ಅಂತ ಹೇಳಿದ ಹಿಂದಿನ ಅಧ್ಯಾಯದಲ್ಲಿ. ಯಾರು ಕಲ್ಲು ಮಣ್ಣೆಂಟೆ ಸುವರ್ಣ ಎಲ್ಲವನ್ನೂ ಸಮಾನವಾಗಿ ಕಾಣ್ತಾನೋ ಅಂಥವನು ಜ್ಞಾನಿ ಅಂತ ಹೇಳಿದ ಅಲ್ವಾ. ಆ ರೀತಿಯಾಗಿ ನಮಗೆ ಬರ್ತಕ್ಕಂತಹ ಸುಖ ದುಃಖಗಳು, ನಮಗೆ ಇಚ್ಛಾದ್ವೇಷಗಳು ಇಲ್ಲದೆ ಇರತಕ್ಕಂತಹ ಒಂದು ಮಾನಸಿಕ ಸ್ಥಿತಿ ಯಾವಾಗ ಉಂಟಾಗುತ್ತೋ ಅಂಥವನು ಸತ್ವಗುಣವನ್ನ ಹೊಂದಿದಾನೆ ಅಂತ ಹೇಳಿ ಭಗವಂತ ಇಲ್ಲಿ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಅಂದ್ರೆ ನಾವು
ಸುಖೇ ದುಃಖೇ ಸಮಾಯುಕ್ತೆ ಲಾಭೋ ಲಾಭ ಜಯ ಜಯ ಅನ್ನೋ ಮಾನಸಿಕ ಸ್ಥಿತಿಗೆ ಹೋಗ್ಬೇಕು. ಸುಖ ಅಂದ್ರೆ ಅದು ಬರುತ್ತೆ ಹೋಗತ್ತೆ ಅಂತಕ್ಕಂಥ ಉದಾಸೀನ, ದುಃಖ ಆದ್ರೂ ಬರುತ್ತೆ ಹೋಗತ್ತೆ, ಲಾಭ ಆದ್ರೂ ಅಷ್ಟೇ, ಇವತ್ತು ಲಾಭ ಬಂದಿರ್ಬೋದು ನಾಳೆ ನಷ್ಟ ಆಗ್ಬೋದು, ಅಥವಾ ಇವತ್ತು ನಷ್ಟ ಆಗಿರ್ಬೋದು ನಾಳೆ ಲಾಭ ಬರ್ಬೋದು. ಹೀಗೆ ಯಾರು ಸಮ ಮನಸ್ಥಿತಿಯನ್ನ ಹೊಂದುತ್ತಾರೋ ಅಂಥವನೇ ನಿಜವಾದ ಜ್ಞಾನಿ ಅಂತ ಹೇಳಿ ಹೇಳ್ಬೋದು. ಯಾಕೆಂದ್ರೆ ಜೀವನದಲ್ಲಿ ಯಾವುದು ಶಾಶ್ವತ ಅಲ್ಲ ಅನ್ನೋದನ್ನ ಯಾವ್ದು ತಿಳ್ಕೊಳ್ತೀವೋ ಅವಾಗ ನಮಗೆ ಹೆಚ್ಚು ಹೆಚ್ಚು ಸುಖ. ಇಲ್ಲ ಅಂದ್ರೆ ನಾವು ಆ ದುಃಖದಲ್ಲೇ ಮುಳುಗಿ ಹೇಳ್ತಾ ಇರ್ಬೇಕಾಗತ್ತೆ. ಮುಂದೆ ರಜೋಗುಣದ ಚಿಹ್ನೆಯನ್ನ ಹೇಳೋದಕ್ಕೆ ಪರಮಾತ್ಮ ಹೊರಟಿದ್ದಾನೆ. ರಜಸಃ ಉದ್ಭೂತಸ್ಯ ಇದಂ ಚಿಹ್ನಂ. ಯಾರಿಗೆ ರಜೋಗುಣ ಉದ್ಭುತವಾಗಿರುತ್ತೋ ಹೆಚ್ಚಾಗಿರುತ್ತೋ ಅಂಥವ್ರಿಗೆ ಈ ರೀತಿಯಾದಂತಹ ಚಿಹ್ನೆ ಇರುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಲೋಭ ಪ್ರವೃತ್ತಿ ಪ್ರಾರಂಭ ಕರ್ಮಣ ಶಮಃ ಸ್ಪೃಹ ರಹಸ್ಯೇತಾನಿ ಜಾಯಂತೆ ವಿರುದ್ಧೇ ಭರತರ್ಷಭ. ಲೋಭ ಪ್ರವೃತ್ತಿ ಆರಂಭ ಕರ್ಮಣಾಂ ಅಶಮಃ ಸ್ಪೃಹ ರಜಸ್ಯ ಏತಾನಿ ಜಾಯಂತೆ ವಿವೃದ್ಧೆ ಭರತರ್ಷಭ. ಯಾರಿಗೆ ಲೋಭ ಪ್ರವೃತ್ತಿ ಉಂಟಾಗತ್ತೋ, ಕರ್ಮದಲ್ಲಿ ಆರಂಭವನ್ನು ಮಾಡ್ತಕ್ಕಂತಹ ಮಾನಸಿಕ ಸ್ಥಿತಿ ಉಂಟಾಗತ್ತೋ, ಯಾರಿಗೆ ಶಮ ಮನೋನಿಗ್ರಹ ಇಲ್ವೋ ಅಂಥವ್ರಿಗೆ ಏನಾಗಿದೆ ಅಂತ ಹೇಳಬೇಕು ಅಂದ್ರೆ ರಜಸ್ಸು ಅಥವಾ ರಜೋಗುಣ ಹೆಚ್ಚಾಗಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾರೆ. ಯಾತಕ್ಕೋಸ್ಕರ ಅಂತಂದ್ರೆ ಯಾರಲ್ಲಿ ರಜೋಗುಣ ಇದೆಯೋ ಅವ್ರಿಗೆ ಹೆಚ್ಚು ಹೆಚ್ಚು ಕರ್ಮಗಳನ್ನ ಮಾಡಬೇಕು ಅಂತ ಆಸೆ ಇರುತ್ತೆ. ಯಾಕೆ ಅಂತಂದ್ರೆ ಕರ್ಮದಿಂದಲೇ ನಮಗೆ ಧನ ಪ್ರಾಪ್ತಿ ಅಥವಾ ಸುಖ ಪ್ರಾಪ್ತಿ, ಮನೋಕಾಮನೆಗಳ ಪೂರೈಕೆ ಆಗೋದು ಕರ್ಮಗಳಿಂದ ಅಂತಕ್ಕಂಥದ್ದು ಯಾವಾಗ ನಮಗೆ ಉಂಟಾಗತ್ತೋ ಅವಾಗ ಏನಾಗುತ್ತೆ, ಮನಸ್ಸು ಅಶಮ, ಇಂದ್ರಿಯ ನಿಗ್ರಹ ಮನೋನಿಗ್ರಹ ಇರೋದಿಲ್ಲ ಮತ್ತು ಲೋಭತನ ಜಾಸ್ತಿ ಆಗತ್ತೆ. ಯಾತಕ್ಕೆ? ಇದು ನಾನು ಸಂಪಾದನೆ ಮಾಡಿದ್ದು, ಇದು ನನಗೇ ಸೇರ್ಬೇಕು, ಯಾರಿಗೂ ಕೊಡಬಾರ್ದು, ನನ್ನಲ್ಲೇ ಇರಬೇಕು ಅಂತಕ್ಕಂತಹ ಒಂದು ಪ್ರವೃತ್ತಿ ಉಂಟಾಗತ್ತೆ. ಹಾಗಾಗಿ ಅಂತ ಒಂದು ನಡೆ ನುಡಿ ಇರೋರ್ಗೆ ರಜಸ್ಸು ಹೆಚ್ಚಾಗಿದೆ, ರಜೋಗುಣ ಹೆಚ್ಚಾಗಿದೆ ಇವನಲ್ಲಿ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದೇ ಚಿಹ್ನೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ತಮೋಗುಣದ ಬಗ್ಗೆ ಹೆಚ್ಚು ವಿಚಾರವನ್ನ ತಿಳಿಸೋದಿಕ್ಕೆ ಹೊರಟಿಯಾನೆ ಕೃಷ್ಣ. ಅಪ್ರಕಾಶೋ ಅಪ್ರವೃತ್ತಿಶ್ಚ ಪ್ರಮಾದೋ ಮೋಹ ಏವ ಚ ತಮಸ್ಯೇತಾನಿ ಜಾಯಂತೆ ವಿವೃದ್ಧೇ ಕುರು ನಂದನ. ಅಪ್ರಕಾಶ, ಯಾರಿಗೆ ಆ ಒಂದು ಜ್ಞಾನ ಅಂತಕ್ಕಂಥದ್ದಿಲ್ವೋ, ಮತ್ತು ಅಪ್ರವೃತ್ತಿ, ಯಾರು ಪ್ರವೃತ್ತಿಯ ಭಾವವನ್ನು ಇಟ್ಕೊಂಡಿರಲ್ವೋ, ಪ್ರಮಾದ ತಪ್ಪುಗಳನ್ನೇ ಮಾಡ್ತಾನೋ ಮತ್ತು ಮೋಹವನ್ನೇ ಹೊಂದಿದಾನೋ ಅಂಥವನಿಗೆ ತಮಸ್ಸು ಬೆಳೆದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇಲ್ಲಿ ಅಪ್ರಕಾಶ, ಅಪ್ರಕಾಶ ಅಂದ್ರೆ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು ಅಥವಾ ವಿವೇಕ ಇಲ್ಲದೆ ಇರ್ತಕ್ಕಂಥವನು ಅಂತ ಹೇಳಿ ಹೇಳ್ತಾನೆ. ಅಪ್ರವೃತ್ತಿ, ಹಿಂದೆನೆ ಹೇಳಿಯಾನೆ, ಆಲಸ್ಯತನ, ನಿದ್ರೆ ಹೆಚ್ಚಾಗಿರುತ್ತೆ ತಮೋ ಗುಣದಲ್ಲಿ ಇದ್ದವರಿಗೆ ಅಂತ ಹೇಳಿ ಹೇಳಿದಾನೆ. ಮತ್ತು ಪ್ರಮಾದ, ಇವ್ರು ಮಾಡಬಾರದು ಕೆಲಸಗಳನ್ನೇ ಮಾಡ್ತಾ ಇರ್ತಾರೆ. ಯಾಕೆ? ವಿವೇಕ ಇಲ್ಲ. ವಿವೇಕ ಇಲ್ದಿರೋದ್ರಿಂದ ತಪ್ಪುಗಳನ್ನೇ ಪದೇ ಪದೇ ಮಾಡ್ತಾ ಇರ್ತಾರೆ. ಮತ್ತು ಮೋಹ, ಎಲ್ಲಾದ್ರ ಮೇಲೂ ಮೋಹ, ನನಗ್ ಬೇಕು, ನನ್ನ ಹತ್ರನೇ ಇರಬೇಕು ಅಂತಕ್ಕಂತಹ ಒಂದು ಮೋಹ ಯಾರಲ್ಲಿ ಕಂಡು ಬರುತ್ತೋ ಅವರಲ್ಲಿ ತಮೋಗುಣ ಹೆಚ್ಚಾಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕು ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಅತ್ಯಂತ ತಮೋಗುಣ ಅಂತಕ್ಕಂಥದ್ದು ಅತ್ಯಂತ ನಿಕೃಷ್ಟವಾಗಿರ್ತಕ್ಕಂತಹ ಗುಣ. ಅದನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು. ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಮೋಹವನ್ನ ಬಿಡಬೇಕಾಗತ್ತೆ. ತಪ್ಪು ಅಂತ ಗೊತ್ತಾದಾಗ ಅದನ್ನ ಬಿಡಬೇಕಾಗತ್ತೆ. ಈ ರೀತಿಯಾಗಿರ್ತಕ್ಕಂತಹ ಒಂದು ಕಾರ್ಯಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ. ಅದು ಅಷ್ಟು
ಸುಲಭ ಅಲ್ಲ. ಅದನ್ನ ಪದೇ 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 ಮನಸ್ಸಿಗೆ ಹೇಳಿ 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 ನಾವು ನಿಗ್ರಹವನ್ನ ಮಾಡಬೇಕಾಗತ್ತೆ. ನಮ್ಗೆ ಯಾವಾಗ್ಲೂ ಬೇಡದೇ ಇರೋದ್ರ ಕಡೆನೆ ಆಕರ್ಷಣೆ ಜಾಸ್ತಿ. ತೊಂದರೆ ಕೊಡತ್ತೆ ಅಂತ ಗೊತ್ತಿದ್ರು ಶುಗರ್ ಬಂದವ್ರಿಗೆ ಸ್ವೀಟ್ ತಿನ್ನೋದ್ರ ಮೇಲೆನೆ ವ್ಯಾಮೋಹ. ವಯಸ್ಸಾಗಿರುತ್ತೆ, ಕೈಲಾಗಲ್ಲ, ಆದ್ರೂ ಕೂಡ ಅವ್ರಿಗೆ ಏನೋ ಮಾಡಬೇಕು, ಏನೋ ಅಧಿಕಾರ ಚಲಾಯಿಸಬೇಕು ಅನ್ನೋ ಒಂದು ಮೋಹ ಇರುತ್ತೆ. ಇದೆಲ್ಲ ತಮೋಗುಣದ ಒಂದು ಪ್ರತೀಕ, ಗುರುತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ನಾವು ಹಂತ ಹಂತವಾಗಿ ಮೋಹವನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ಬೇಕು. ಅವಾಗ ಹೆಚ್ಚು ನಮ್ಮ ಮನಸ್ಸು ಶಾಂತವಾಗಿ ಇರುತ್ತೆ ಅಂತ ಈ ಒಂದು ಶ್ಲೋಕದಿಂದ ಹೇಳ್ಬೋದು. ಮುಂದೆ ಹೀಗೆ ನಮಗೆ ಅನುಗ್ರಹವನ್ನ ಮಾಡೋದಕ್ಕೆ ಪರಮಾತ್ಮ ಹೊರಟಿಯಾನೆ. ಮರಣದ್ವಾರೇಣಾಪಿ ಯತ್ಫಲಂ ಪ್ರಾಪ್ಯತೆ ತದಪಿ ಸಂಗರಾಗ ಹೇತುಕಂ ಸರ್ವಗುಣಮೇ ವೈತಿ ದರ್ಶಯನ್ನಾಹ. ಸಾವಿನ ದ್ವಾರದಿಂದ ಅಥವಾ ಸತ್ತ ಮೇಲೆ ಯಾವ ಒಂದು ಜನ್ಮಗಳು ಸಿಗತ್ತೆ ಅಥವಾ ಜನ್ಮಾಂತರಗಳಲ್ಲಿ ನಮಗೆ ಯಾವ ಫಲ ಉಂಟಾಗುತ್ತೆ ಅಂತ ಹೇಳಿದ್ರೆ ಅದನ್ನ ಸಂಗರಾಗ ಹೇತುಕಂ ಸರ್ವಗುಣಮೇವ ಇದಂ. ಸಂಗರಾಗಗಳಿಂದ ನಮಗೆ ಫಲಗಳು ಅಥವಾ ಜನ್ಮಗಳು, ಆ ಜನ್ಮಗಳಲ್ಲಿ ಕಷ್ಟ ಕೋಟಲೆಗಳು ಉಂಟಾಗ್ತದೆ ಅಂತ ಹೇಳೋದಕ್ಕೆ ಈ ಮುಂದಿನ ಶ್ಲೋಕ ಹೊರಟಿದೆ. ಯದಾ ಸತ್ವೇ ಪ್ರವೃದ್ಧೇತೋ ಪ್ರಳಯಂ ಯಾತಿ ದೇಹಭೃತ್ ತದೋತ್ತಮಾವಿದಾಂ ಲೋಕಾನ್ ಅಮಲಾನ್ ಪ್ರತಿಪದ್ಯತೆ. ನಾವು ಜೀವಂತವಾಗಿ ಇರಬೇಕಾದ್ರೆ ಯದಾ ಸತ್ವೇ ಪ್ರವೃದ್ಧೇತು, ಜೀವಂತವಾಗಿರ್ಬೇಕಾದ್ರೆ ಸತ್ವಗುಣವನ್ನ ಹೆಚ್ಚು ಮಾಡ್ಕೊಂಡಿದ್ರೆ ಅವಾಗೇನಾಗುತ್ತೆ, ತದೋತ್ತಮಾವಿದಂ, ತತ್ವಜ್ಞಾನ ಯಾರಲ್ಲಿ ಹೆಚ್ಚಾಗಿ ಬೆಳೆಸ್ಕೊಂಡು ಕಡೆಗೆ ಅವನ ಆಯುಷ್ಯ ಮುಗಿದೋಗಿದ್ರೆ ಅವನು ಉತ್ತಮವಾದ ಲೋಕವನ್ನ ಹೊಂದುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಏಕೆಂದ್ರೆ ನಮ್ಮ ಮನಸ್ಸಿನಂತೆ ಮಾದೇವ ಅಂತ ಹೇಳಿ ಒಂದು ಆಡು ಮಾತು. ಈ ಮನಸ್ಸು ಯಾವ ಒಂದು ಗುಣಕ್ಕೆ ಹೆಚ್ಚು ನಾವು ಅಂಟ್ಕೊಂಡಿರ್ತೀವೋ ಆ ಗುಣಕ್ಕೆ ಅನುಸಾರವಾಗಿ ನಾವು ಕರ್ಮಗಳನ್ನ ಮಾಡ್ತೀವಿ. ಆ ಕರ್ಮಗಳಿಗೆ ತಕ್ಕನಾದಂತಹ ಫಲ. ಹಾಗಾಗಿ ಯಾರು ಸತ್ವಗುಣವನ್ನ ಹೊಂದಿರ್ತಾರೋ ಅಂಥವರು ಉತ್ತಮವಾದ ಲೋಕಗಳನ್ನ ಪಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಯದಾ ಸತ್ವೇ ಪ್ರವೃದ್ಧೆ ಉದ್ಭೂತೆ ತು ಪ್ರಳಯಂ ಮರಣಂ ಯಾತಿ ಪ್ರತಿಪದ್ಯತೆ. ಹಾಗಾಗಿ ಮರಣಾನಂತರ ಅವನಿಗೆ ಉತ್ತಮವಾದಂತಹ ಲೋಕಗಳು ಅಥವಾ ಜನ್ಮಗಳು ಸಿಗತ್ತೆ ಅಂತ ಹೇಳಿ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಹೀಗೆ ಹೇಳ್ತಾ ಇದ್ದಾನೆ. ರಜಸೆ ಪ್ರಳಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ರಜಸಿ ಪ್ರಳಯಂ ಗತ್ವಾ ಕರ್ಮ ಸಂಗೀಷು ಜಾಯತೆ ತಥಾ ಪ್ರಲೀನಸ್ತಮಸಿ ಮೂಢಯೋನಿಷು ಜಾಯತೆ. ಯಾರು ರಜಸ್ಸಿನಲ್ಲಿ ರಜೋಗುಣವನ್ನೇ ಇಟ್ಕೊಂಡು ಅವನು ಸಾಯ್ತಾನೋ ಅವನು ಕರ್ಮ ಸಂಗಿಗಳಲ್ಲೇ ಮತ್ತೆ ಹುಟ್ಟುತ್ತಾನೆ. ಮತ್ತು ಯಾರು ತಮಸ್ಸಿನಲ್ಲಿ ಇದ್ಕೊಂಡು ಸಾಯ್ತಾನೋ ಅವನು ಕೇಳಲೇಬೇಕಾಗಿಲ್ಲ, ಅವನು ಅತ್ಯಂತ ನಿಕೃಷ್ಟವಾದ ಯೋನಿಗಳಲ್ಲಿ ಅಥವಾ ಮೂಢರ ಮಧ್ಯದಲ್ಲಿ ಅಥವಾ ಮೂಢರಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಏನು, ಮನುಷ್ಯ ಗುಣಾತೀತನಾಗೋದು ಕಷ್ಟ. ಆದ್ರೆ ರಜೋಗುಣದಲ್ಲಿ, ತಮೋಗುಣ ಅಂತೂ ನಿಕೃಷ್ಟ, ರಜೋಗುಣವನ್ನ ಅದಕ್ಕಿಂತ ಸ್ವಲ್ಪ ಉತ್ತಮ ಅಂತ ತಗೊಳ್ಬಹುದು. ಸಾತ್ವಿಕ ಗುಣ ಉತ್ತಮವಾದದ್ದು ಅಂತ ತಗೊಂಡ್ರು ಕೂಡ ಅದಕ್ಕಿಂತನೂ ಮೇಲೆ ನಿರ್ಗುಣ ಆಗಿರ್ಬೇಕು ಅಂತ ಹೇಳ್ತಾನೆ. ಆದ್ರೆ ನಾವು ನಿರ್ಗುಣ ಆಗೋದು ತುಂಬಾ ಕಷ್ಟ ಆದ್ರೂ ಕೂಡ ಸತ್ವಗುಣದಲ್ಲಿ ನಾವೇನಾದ್ರು ಜೀವನವನ್ನ ಮಾಡ್ತು ಅಂತಂದ್ರೆ ನಮಗೆ ಮುಂದಿನ ಜನ್ಮಗಳಲ್ಲಾದ್ರೂ ಇನ್ನೂ ಉತ್ತಮವಾದಂತಹ
ಲೋಕಗಳನ್ನ ಅಥವಾ ಉತ್ತಮವಾದಂಥ ಜನ್ಮಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಹೇಳ್ತಾರೆ ಶ್ರೀಕೃಷ್ಣ. ಹಾಗಾಗಿ ಸತ್ವಗುಣವನ್ನ ನಾವು ಹೆಚ್ಚೆಚ್ಚು ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಈ ಒಂದು ಹಂತದಲ್ಲಿ ಖಂಡಿತ ಮಾಡಬೇಕು. ಮಾಡ್ತಾ 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 ನಮ್ಮ ಚಿತ್ತಶುದ್ಧಿ ಆಗುತ್ತೆ. ಚಿತ್ತಶುದ್ಧಿ ಉಂಟಾದಾಗ ಜ್ಞಾನ ಉಂಟಾಗುತ್ತೆ. ಆ ಜ್ಞಾನ ಉಂಟಾದ್ರೆ ಅದೇ ಮೋಕ್ಷ ಅಂತ ಹೇಳಿ ಹೇಳ್ತಾರೆ ಶಾಸ್ತ್ರದಲ್ಲಿ. ಹಾಗಾಗಿ ನಮ್ಮ ಪ್ರಯತ್ನ ಅತ್ತ ಇರಬೇಕು. ಅತೀತಶ್ಲೋಕಾರ್ಥಸ್ಯೈವ ಸಂಕ್ಷೇಪಃ ಉಚ್ಯತೆ ಕರ್ಮಣಃ ಸುಕೃತಸ್ಯಾಹು ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಕರ್ಮಣಃ ಸುಕೃತಸ್ಯ ಆಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ. ಇಲ್ಲಿ ಸುಕೃತ ಕರ್ಮಕ್ಕೆ ಯಾವುದು ಅಂತಂದ್ರೆ ಸಾತ್ವಿಕವಾದ ನಿರ್ಮಲವಾದ ಫಲವನ್ನೇ ಹೊಂತಾರೆ. ರಜಸ್ಸುಗೆ ದುಃಖ ಫಲ. ಯಾಕೆಂದ್ರೆ ಸತ್ವಗುಣದಲ್ಲಿದ್ದಾಗ ನಾವು ಯಾರಿಗೂ ತೊಂದರೆಯನ್ನು ಕೊಡಕ್ ಹೋಗಲ್ಲ, ಯಾವುದನ್ನು ಅಪೇಕ್ಷೆಯನ್ನು ಪಡಕ್ ಹೋಗೋದಿಲ್ಲ. ಸಾತ್ವಿಕ ಗುಣದಲ್ಲಿ ಇರ್ತೀವಿ ಅಲ್ವಾ. ಆದ್ರೆ ಈ ರಜೋಗುಣ ಅಂತಕ್ಕಂಥದ್ದು ಕರ್ಮಗಳಲ್ಲಿ ತೊಡಗಿಸ್ಕೊಳ್ಳೋ ರೀತಿಯಲ್ಲಿ ನಮ್ಮನ್ನ ಪ್ರಚೋದನೆಯನ್ನ ಮಾಡತ್ತೆ. ಕರ್ಮದಲ್ಲಿ ತೊಡಗಿಸ್ಕೊಂಡಾಗ ಆ ಕರ್ಮದಿಂದ ನಮಗೆ ಫಲ ಸಿಕ್ಕಬಹುದು, ಸಿಕ್ಕದೇನೂ ಹೋಗ್ಬೋದು, ಅಥವಾ ಸಿಕ್ಕಂತ ಫಲದಿಂದಲೇ ದುಃಖ ಉಂಟಾಗ್ಬೋದು. ಎಲ್ಲ ಸಾಧ್ಯತೆಗಳು ಇದೆ ಪ್ರಪಂಚದಲ್ಲಿ, ಯಾವುದು ಇಲ್ಲ ಅಂತ ಹೇಳೋದೇ ಇಲ್ಲ. ಮೊದಲನೇದಾಗಿ ಕರ್ಮ ಮಾಡಿದಾಗ ಅದಕ್ಕೆ ಫಲ ಸಿಗತ್ತೋ ಇಲ್ವೋ ಗೊತ್ತಿಲ್ಲ, ಅಥವಾ ಸಿಕ್ಕ ಫಲ ನಮಗೆ ಸುಖವನ್ನೇ ಉಂಟು ಮಾಡತ್ತೆ ಅಂತ ಏನು ಖಾತ್ರಿ ಇಲ್ಲ ಅದು. ಹಾಗಾಗಿ ಈ ರಜೋಗುಣ ಅಂತಕ್ಕಂಥದ್ದು ದುಃಖಕ್ಕೆ ಫಲವನ್ನ ಹೇತು ಆಗತ್ತೆ, ಕಾರಣ ಆಗತ್ತೆ ಅಂತ ಹೇಳ್ತಾರೆ. ತಮೋ ಗುಣ ಇದ್ಬಿಟ್ರಂತೂ ಮುಗ್ದೇ ಹೋಯ್ತು. ಅಜ್ಞಾನ, ಬರೀ ತಪ್ಪುಗಳನ್ನೇ ಮಾಡ್ತಾ ಇರೋದು, ನಿದ್ರೆ, ಆಲಸ್ಯ. ಹಾಗಾಗಿ ಆ ತಮೋಗುಣ ಅಂತಕ್ಕಂಥದ್ದು ಬಹಳ ನಮಗೆ ಅಪಾಯವನ್ನ ಉಂಟು ಮಾಡ್ತಕ್ಕಂಥದ್ದು ಈ ಜನ್ಮಕ್ಕೂ ಮುಂದಿನ ಜನ್ಮಕ್ಕೂ. ಹಾಗಾಗಿ ರಜೋಗುಣದಲ್ಲಿದ್ದರೂ ಪರವಾಗಿಲ್ಲ, ತಮೋ ಗುಣಕ್ಕಂತೂ ಹೋಗ್ಲೇಬಾರ್ದು. ಸಾತ್ವಿಕ ಗುಣಕ್ಕೆ ಬಂದಾಗ ಉತ್ತಮ, ಅದಕ್ಕಿಂತ ತ್ರಿಗುಣ ಅತೀತರಾಗ್ತಕ್ಕಂಥದ್ದು ಉತ್ತಮೋತ್ತಮ ಅದು. ಹಾಗೆ ನಾವು ಪ್ರಯತ್ನವನ್ನ ಮಾಡ್ತಾ 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 ನಮ್ಮ ಚಿತ್ತಶುದ್ಧಿಯನ್ನು ಮಾಡ್ತಾ 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 ಎಂದೋ ಒಂದು ದಿವಸ ಆ ಮೋಕ್ಷವನ್ನು ಪಡ್ಕೊಳ್ಳೋ ಒಂದು ಪ್ರಯತ್ನಕ್ಕೆ ಈ ಒಂದು ಭಗವದ್ಗೀತೆ ಬಹಳ ಅನುಕೂಲವನ್ನ ಮಾಡಿದೆ. ಭಗವತ್ಪಾದರ ಭಾಷ್ಯ ಕೂಡ ನಮಗೆ ಸುಸ್ಪಷ್ಟವಾಗಿ ಅಂಗೈಯಲ್ಲಿರೋ ನೆಲ್ಲಿಕಾಯಿ ತರ ಸ್ಪಷ್ಟವಾಗಿ ಅರ್ಥವಾಗೋ ತರ ಮಾಡಿದ್ದಾರೆ. ಹಾಗಾಗಿ ಇಂಥ ಮಹನೀಯರ ಒಂದು ಕೆಲಸಕ್ಕೆ ನಾವು ಅದನ್ನ ಅಧ್ಯಯನ ಮಾಡಿಕೊಂಡು ನಮ್ಮ ಜೀವನದಲ್ಲಿ ನಾವು ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅಳವಡಿಸ್ಕೊಂಡಾಗ ಆ ಮಹಾಪುರುಷರ ಅವತಾರ, ಆ ಮಹಾಪುರುಷರ ಒಂದು ಕಾರ್ಯ ಸಫಲತೆಯನ್ನ ಹೊಂದತ್ತೆ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳ್ಬೋದು. ಮುಂದೆ ಹೀಗೆ ಶ್ರೀಕೃಷ್ಣ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕಿಂಚ ಗುಣೇಭ್ಯೋ ಭವತಿ. ಈ ಗುಣಗಳಿಂದ ಏನಾಗತ್ತೆ ಅನ್ನೋದನ್ನ ಇನ್ನೂ ಸ್ವಲ್ಪ ವಿವರವಾಗಿ ಹೇಳೋದಕ್ಕೆ ಹೊರಟಿಯಾನೆ. ಹೇಳಾಯ್ತು ಸತ್ವ ಅಂದ್ರೆ ಏನು, ರಜೋಗುಣ ಅಂದ್ರೆ ಏನು, ತಮೋಗುಣ ಇತ್ಯಾದಿಗಳನ್ನೆಲ್ಲ ಹೇಳಾಯ್ತು. ಈ ಗುಣಗಳಿಂದ ಏನಾಗತ್ತೆ ಅಂತ ಹೇಳೋದಕ್ಕೆ ಈಗ ಹೊರಟಿಯಾನೆ. ಸತ್ವಾ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದ ಮೋಹೋ ತಮಸೋ ಭವತೋ ಅಜ್ಞಾನಮೇವ ಚ. ಸತ್ವಾ ಸಂಜಾಯತೆ ಜ್ಞಾನಂ, ಸತ್ವಗುಣದಿಂದ ಜ್ಞಾನ ಉಂಟಾಗತ್ತೆ. ರಜಸೋ ಲೋಭ ಏವ ಚ, ರಜೋಗುಣದಿಂದ ಲೋಭವೇ ಉಂಟಾಗತ್ತೆ. ಪ್ರಮಾದ ಮೋಹೌ, ಪ್ರಮಾದ ಮತ್ತೆ ಮೋಹ ಎರಡು, ಪ್ರಮಾದ ಮೋಹೌ ತಮಸೋ ಭವತಿ ಅಜ್ಞಾನ ಮೇವಚ. ಈ ತಮೋಗುಣದಿಂದ ಪ್ರಮಾದ ಮತ್ತೆ ಮೋಹ ಉಂಟಾಗಿ ಅಜ್ಞಾನವೇ ಉಂಟಾಗತ್ತೆ, ಅಜ್ಞಾನವೇ ಇರತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಸತ್ವಗುಣವನ್ನ ಪಡ್ಕೊಳ್ಳೋದಕ್ಕೆ ನಾವು ಹೆಚ್ಚು ಹೆಚ್ಚು ಪ್ರಯತ್ನವನ್ನ ಮಾಡಬೇಕು.
ಹಂತ ಹಂತವಾಗಿ ಹೋಗ್ಬೇಕು. ಯಾವುದೇ ಒಂದೇ ಸತಿ ಸಿಗ್ತಕ್ಕಂಥದ್ದಲ್ಲ, ಪ್ರಯತ್ನವನ್ನ ಮಾಡಬೇಕು. ಮುಂದೆ ಹೀಗೆ ಅನುಗ್ರಹವನ್ನ ಮಾಡೋದಕ್ಕೆ ಹೊರಟಿದ್ದಾನೆ ಶ್ರೀಕೃಷ್ಣ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸಾಹ ಜಗನ್ಯ ಗುಣವೃತ್ತಸ್ಥ ಅಧೋ ಗಚ್ಚಂತಿ ತಾಮಸಾಹ. ಈ ಸತ್ವ ಗುಣವನ್ನ ಯಾರು ಹೊಂದಿರ್ತಾರೋ ಅವ್ರಿಗೆ ಊರ್ಧ್ವಲೋಕಗಳು ಸಿಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ವಿದ್ಯಾಧರರು, ಗಂಧರ್ವರು, ಯಕ್ಷರು, ಕಿನ್ನರ, ಕಿಂಪುರುಷ ಇತ್ಯಾದಿಗಳೆಲ್ಲ ಹೇಳ್ತಾರೆ ಉತ್ತಮ ಲೋಕಗಳು ಅಂತ ಹೇಳಿ. ಹಾಗೆ ಇಂದ್ರಾದಿ ಲೋಕಗಳು ಕೂಡ ನಾವು ಪಡ್ಕೊಳ್ಬೋದು ಅಂತ ಹೇಳಿ ಹೇಳ್ತಾರೆ. ಸತ್ವಗುಣದಿಂದ ನಾವು ಸಾಧನೆಯನ್ನ ಮಾಡ್ತಾ ಮಾಡ್ತಾ ಉತ್ತಮ ಲೋಕಗಳಿಗೆ ಹೋಗಬಹುದು ಅಂತ ಹೇಳಿ. ರಜೋಗುಣವನ್ನು ಹೊಂದಿದ್ರೆ ಅವನು ಮಧ್ಯಮದಲ್ಲಿ ಇರ್ತಾನೆ ಅಂತ ಹೇಳಿ. ಏಕೆಂದ್ರೆ ಅವನು ಕಾರ್ಯಪ್ರವೃತ್ತನಾಗಿರ್ತಾನೆ, ಆ ಕಾರ್ಯದಿಂದ ಪಾಪ ಪುಣ್ಯಗಳು ಉಂಟಾಗತ್ತೆ. ಹಾಗಾಗಿ ಅವನು ಮಧ್ಯದಲ್ಲಿ ಇರ್ತಾನೆ. ತಮೋ ಗುಣವನ್ನೇ ಹೊಂದಿರ್ತಕ್ಕಂಥವನು ಏನಾಗ್ತಾನೆ ಅಂತಂದ್ರೆ ಅಧೋಲೋಕಕ್ಕೆ ಹೋಗ್ತಾನೆ ಅಂತ ಹೇಳಿ ಹೇಳ್ತಾರೆ. ಈಗ ಅದು ನಾವು ಜೀವಂತವಾಗೂ ಪ್ರಾಕ್ಟಿಕಲ್ ಆಗಿ ನೋಡ್ಬೋದು. ಏನಂತಂದ್ರೆ ಯಾರಿಗೋ ಚಿತ್ರಹಿಂಸೆ ಹೇಳ್ಕೊಡೋದು, ಕಾನೂನು ಕೈ ತೊಳೋದು, ಇವೆಲ್ಲ ಮಾಡಿದಾಗ ಅದೆಲ್ಲ ಪ್ರಮಾದಗಳು, ತಪ್ಪುಗಳು. ಅದಕ್ಕೆ ಮತ್ತೆ ಅವನು ಶಿಕ್ಷೆಯನ್ನು ಅನುಭವಿಸ್ತಾನೆ. ಅದೆಲ್ಲ ಯಾವುದರಿಂದ ಅಂತಂದ್ರೆ ತಮೋಗುಣದಿಂದಲೇ ಆಗತ್ತೆ. ಮತ್ತು ಆ ಒಂದು ತಮೋಗುಣ ಇಟ್ಕೊಂತು ಅಂದ್ರೆ ಅವರು ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ ಅಂತ ಹೇಳಿ ಗರುಡ ಪುರಾಣ ಹೇಳುತ್ತೆ, ಬೇರೆ ಬೇರೆ ಗ್ರಂಥಗಳು ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ಎಲ್ಲಾದ್ರೂ ಸಾರಾಂಶ ಅದೇನೆ. ಒಳ್ಳೆ ಕೆಲಸ ಮಾಡಿ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳೋ ಒಂದು ಪ್ರಯತ್ನವನ್ನ ಪಡಬೇಕು ಅಂತ ಹೇಳಿ ಹೇಳ್ತಾ ಇದೆ. ಹಾಗಾಗಿ ಸತ್ವಗುಣದಿಂದ ಉತ್ತಮ ಲೋಕಗಳು, ರಜೋಗುಣದಿಂದ ಮಧ್ಯಮ, ತಮೋಗುಣದಿಂದ ಅಧಮ ಲೋಕಕ್ಕೆ ಹೋಗ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ನಮಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಈ ಅನುಗ್ರಹವನ್ನ ಮಾಡೋದ್ರ ಜೊತೆಗೆ ಏನಂದ್ರೆ ನಮಗೆ ವಿವೇಕವನ್ನ ಪರಮಾತ್ಮ ಅನುಗ್ರಹವನ್ನ ಮಾಡಿರೋದ್ರಿಂದ ಆ ವಿವೇಕವನ್ನ ಸರಿಯಾದ ರೀತಿಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋ ಮೂಲಕ ಏನ್ ಮಾಡಬೇಕು, ಉತ್ತಮವಾದಂತಹ ಲೋಕಗಳನ್ನ ಪಡ್ಕೊಳ್ಳೋದಕ್ಕೆ ಅಥವಾ ಉತ್ತಮವಾದ ಜನ್ಮ ಅಥವಾ ಉತ್ತಮವಾದ ಈಗಿನ ಪ್ರಸ್ತುತ ಜೀವನವನ್ನ ನಡೆಸಬೇಕಾದ್ರೂ ಕೂಡ ನಾವು ಉತ್ತಮವಾದಂತಹ ಗುಣಗಳನ್ನೇ ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ನಾಣ್ಯಂ ಗುಣೇಭ್ಯ ಕರ್ತಾರಂ ಯದಾ ದುಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋಧಿಗಚ್ಚತಿ. ನ ಅನ್ಯಂ ಗುಣೇಭ್ಯಃ ಕರ್ತಾರಂ ಯದಾ ದ್ರಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋ ಅಧಿಗಚ್ಚತಿ. ಈ ಜೀವಿ ಇದನ್ನಲ್ಲ, ಈ ಜೀವಿ ಗುಣಗಳಿಗಿಂತ ಬೇರೊಬ್ಬ ಕರ್ತೃವಿಲ್ಲ ಅಂತ ಹೇಳಿ ಹೇಳ್ತಾರೆ. ಜೀವಿ ಅಂದ್ರೆ ದ್ರಷ್ಟಾರ, ಯಾರು ಸರಿಯಾಗಿ ವಿಚಾರವನ್ನ ತಿಳ್ಕೊಳ್ತಾನೋ ಅವನೇನಾಗ್ತಾನೆ, ಗುಣಗಳಿಗಿಂತ ಅಂದ್ರೆ ಈ ಗುಣ ಎಲ್ಲರಿಂದ ಈ ಕರ್ಮಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ತಾನೆ. ಯದಾ ದ್ರಷ್ಟ ಅನುಪಶ್ಯತಿ ಗುಣೇಭ್ಯಶ್ಚ ಪರಂ ವೇತ್ತಿ ಮದ್ಭಾವಂ ಸೋ ಅಧಿಗಚ್ಚತಿ. ಯಾರು ಗುಣಗಳ ಬಗ್ಗೆ ತಿಳ್ಕೊಳ್ತಾರೋ ಅವರು ಒಂದು ಸಾತ್ವಿಕ ಗುಣಕ್ಕೆ ಬರೋ ಪ್ರಯತ್ನವನ್ನು ಪಟ್ಟು ಸಾತ್ವಿಕ ಗುಣದಲ್ಲೂ ಇರಬಹುದು. ಆದ್ರೆ ಸಾತ್ವಿಕ ಗುಣಕ್ಕೆ ಬಂತು ಅಂತಂದ್ರೆ ಅಲ್ಲಿ ಒಳ್ಳೆ ಲೋಕಗಳು ಸಿಕ್ಕತ್ತೆ. ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ, ಯಾರು ಗುಣಗಳಿಂದ ಆಚೆಗೆ ಗುಣಾತೀತರಾಗ್ತಾರೋ ಅಂಥವರು ಪರಂವೇತಿ ಮದ್ಭಾವಂ, ಉತ್ತಮವಾದಂತಹ ಗತಿಯನ್ನ ನನ್ನನ್ನೇ ಸೇರ್ತಾರೆ, ಸೋ ಅಧಿಗಚ್ಚತಿ, ನನ್ನನ್ನೇ ಸೇರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಹಾಗಾಗಿ ನಾವು ಎಲ್ಲಿದ್ದೀವಿ, ಎಲ್ಲಿಗೆ ಹೋಗ್ಬೇಕಾಗಿದೆ, ಎಷ್ಟು ದೂರ ಇದ್ದೀವಿ, ಜನ್ಮಗಳು ಆಯ್ತು, ಆ ಜನ್ಮಗಳಲ್ಲಿ ವಯಸ್ಸು ಎಷ್ಟೆಷ್ಟೋ ಆಯ್ತು, ಒಬ್ಬೊಬ್ಬರಿಗೆ ಒಂದೊಂದು ವಯಸ್ಸಾಯ್ತು, ಎಷ್ಟು ವರ್ಷ ಇರ್ತೀವಿ ಗೊತ್ತಿಲ್ಲ. ಗೊತ್ತಿರೋದ್ರಲ್ಲಿ ಎತ್ಕಿಂಚಿತ್ತು ಸಾಧನೆ ಮಾಡುತ್ತು ಅಂತಂದ್ರೆ ಈ ಸಾಧನೆ
ದಾರಿದೀಪವಾಗುತ್ತೆ. ಹೇಗೆ ಒಂದು ಟಾರ್ಚೋ ಬೆಳಕೋ ಇತ್ತು ಅಂದ್ರೆ ನಾವು ಮುಂದೆ ಸುಲಭವಾಗಿ ಹೋಗ್ಬೋದು, ಹಾಗೆ. ಆದರೆ ನಡ್ಕೊಂಡು ಹೋಗ್ಬೇಕಾರೋದು ನಾವೇನೆ. ಆದರೆ ಆ ಬೆಳಕು ನಮಗೆ ಬೀಳದ ಹಾಗೆ ಎಡುವುದ ಹಾಗೆ ನೋಡ್ಕೊಳ್ಳುತ್ತೆ ಅಲ್ವಾ? ಹಾಗಾಗಿ ಜ್ಞಾನವನ್ನು ಬೆಳೆಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬೇಕು. ಅದು ಬೆಳಕಿದೆ ಅಂತ ಮಾತ್ರಕ್ಕೆ ಎಡವಲ್ಲ ಬೀಳಲ್ಲ ಅಂತಲ್ಲ, ಸಾಧ್ಯತೆ ಇದೆ. ಆ ಬೆಳಕಿದ್ದಾಗ ಕಡಿಮೆ ಅಲ್ವಾ? ಯಾಕೆಂದ್ರೆ ಹಗಲಲ್ಲೇ ಆಕ್ಸಿಡೆಂಟ್ ಆಗ್ಬಾರ್ದಾಯ್ತು, ಬೆಳಕಿದೆಯಲ್ಲ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅದಕ್ಕೆ ಬೇರೆ ಕಾರಣಗಳು. ಆದರೆ ಬೆಳಕೇ ಇಲ್ಲದೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಅವಾಗ ಡೈರೆಕ್ಟ್ ಆಗಿ ಕತ್ಲೆ ಆಯ್ತು ಆಕ್ಸಿಡೆಂಟ್ ಆಯ್ತು ಅಂತ ಹೇಳ್ಬಿಡ್ಬೋದು. ಹಾಗೆ ಜ್ಞಾನ ಇರಬೇಕು ಮೊದಲು, ಆಮೇಲೆ ಗುರಿಯನ್ನು ತಲುಪೋದು ಬೇರೆ. ಈ ರೀತಿಯಾಗಿ ಒಂದು ಪ್ರಯತ್ನವನ್ನ ಮಾಡಬೇಕಾಗುತ್ತೆ. ಗುಣೇನ ಮುಂದೆ ಹೀಗೆ ಅನುಗ್ರಹವನ್ನು ಮಾಡೋಕ್ಕೆ ಹೊರಟಿಯಾನೆ. ಗುಣಾನೇತಾನ್ ಅತೀತ್ಯತ್ರಯನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯುಜರ ದುಃಖೈರ್ವಿಮುಕ್ತೋ ಅಮೃತಮಶ್ನುತೆ. ಗುಣಾನ್ ಏತಾನ್ ಅತೀತ್ಯ ತ್ರೀನ್ ದೇಹಿ ದೇಹ ಸಮುದ್ಭವಾನ್ ಜನ್ಮ ಮೃತ್ಯು ಜರಾ ದುಃಖೈಃ ವಿಮುಕ್ತೋ ಅಮೃತಂ ಅಶ್ನುತೆ. ಯಾರು ದೇಹಿ ಅಥವಾ ಜೀವಿ ಇದಾನೆ ಅವನು ಈ ಒಂದು ಜನ್ಮಗಳಿಗೆ ಕಾರಣವಾಗಿರ್ತಕ್ಕಂತಹ 3 ಗುಣಗಳನ್ನು ದಾಟಿದ್ರೆ ಅವನು ಜನ್ಮ ಮೃತ್ಯು ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನು ಸಾಯಲೇಬೇಕು, ಸತ್ತವನು ಮತ್ತೆ ಹುಟ್ಟಲೇಬೇಕು. ಯಾಕೆಂದ್ರೆ ಜ್ಞಾನ ಬರೋವರೆಗೂ ಈ ಸೈಕಲ್ ಇದು. ಹಾಗಾಗಿ ಯಾರು ಜ್ಞಾನವನ್ನ ಪಡ್ಕೊಳ್ತಾನೋ ಅಂಥವನು ಜನ್ಮ ಮತ್ತು ಮೃತ್ಯು, ಜರ ಅಂದ್ರೆ ಮುಪ್ಪು, ದುಃಖ ಇದೆಲ್ಲದರಿಂದ ಬಿಡುಗಡೆಯನ್ನು ಹೊಂತಾನೆ, ಅಮೃತವನ್ನು ಪಡಿತಾನೆ. ಮೃತ ಅಂದ್ರೆ ಸಾಯೋದು, ಅಮೃತ ಸಾವೇ ಇಲ್ಲದೆ ಇರತಕ್ಕಂಥದ್ದು, ಅದನ್ನ ಪಡಿತಾನೆ ಅಂತ ಹೇಳಿ ಶ್ರೀಕೃಷ್ಣ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ನಾವು ಅಮೃತರಾಗೋದಕ್ಕೆ ಹೋಗ್ಬೇಕು ಅಂತಂದ್ರೆ ನಾವು ಈ ಗುಣವನ್ನ ದಾಟಬೇಕಾಗತ್ತೆ. ಆ ಗುಣವನ್ನ ದಾಟಬೇಕು ಅಂತಂದ್ರೆ ಬಹಳಷ್ಟು ಶ್ರಮವನ್ನ ಹಾಕ್ಬೇಕಾಗತ್ತೆ. ನಾವು ಯಾವುದೋ ಒಂದು ಡಿಗ್ರಿ ಪಡ್ಕೊಳ್ಬೇಕಾದ್ರೆ ಅಷ್ಟು ಕಷ್ಟಪಡ್ತೀವಿ, ಯಾವುದೋ ಒಂದು ಕೆಲಸ ಮಾಡಬೇಕು ಅಂದ್ರೆ ಅಷ್ಟು ಕಷ್ಟಪಡ್ತೀವಿ. ಆದ್ರೆ ಈ ಗುಣಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನವನ್ನೇ ಪಡೋದಿಲ್ಲ. ಗುಣಾತೀತರಾಗದಿರ್ಲಿ, ಆ ಗುಣದಲ್ಲಿ ತಮೋ ಗುಣ ರಜೋಗುಣಗಳನ್ನು ಕಡಿಮೆ ಮಾಡ್ಕೊಳ್ಳೋ ಪ್ರಯತ್ನವನ್ನೇ ಮಾಡೋದಿಲ್ಲ. ಅದನ್ನ ಮಾಡಬೇಕು. ಆದಷ್ಟು ಪ್ರಯತ್ನವನ್ನು ಬೇರೆ ಬೇರೆ ನಮ್ಮ ಲೌಕಿಕ ಜೀವನದಲ್ಲಿದ್ರೂ ಕೂಡ ಈ ಒಂದು ಗುಣಾತೀತರಾಗೋದಕ್ಕೆ ಕೂಡ ಪ್ರಯತ್ನವನ್ನ ಪಟ್ರೇನೆ ಸಾರ್ಥಕತೆ. ಇಲ್ಲ ಅಂದ್ರೆ ಪುನರಪಿ ಜನನ ಪುನರಪಿ ಮರಣ ಇದ್ದೇ ಇರುತ್ತೆ ಅಂತ ಹೇಳಿ ನಾವು ನಮ್ಮ ಜೀವನಕ್ಕೆ ಇದನ್ನ ಅಳವಡಿಸ್ಕೊಳ್ಬೋದು. ಮುಂದೆ ಹೀಗೆ ಹೇಳಕ್ಕೆ ಹೊರಟಿಯಾನೆ. ಅರ್ಜುನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಅರ್ಜುನ ಉವಾಚ ಕೈರ್ಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋ ಭವತಿ ಪ್ರಭೋ ಕಿಮಾಚಾರ ಕೃತಂ ಚೈತಾನ್ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಕೈಃ ಲಿಂಗೈಃ ತ್ರೀನ್ ಗುಣಾನ್ ಏತಾನ್ ಅತೀತೋ ಭವತಿ ಪ್ರಭೋ ಕಿಂ ಆಚರಃ ಕಥಂ ಚೈತಾಂ ಸ್ತ್ರೀನ್ ಗುಣಾನ್ ಅತಿವರ್ತತೆ. ಈ 3 ಗುಣಗಳಿಂದ ದಾಟಿದವನು, ತ್ರಿಗುಣಾತೀತನಾಗಿರೋನು, ಅವನ ಗುರುತೇನು, ಅವನ ಆಚಾರ ವಿಚಾರ ಏನು, ಹೇಗೆ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ನಾವು ಯಾವ ಗುಣದವನು, ಸತ್ವಗುಣದಲ್ಲಿ ಏನಿದ್ರೆ ಏನು, ರಜೋಗುಣದಲ್ಲಿದ್ದವನು ಹೇಗೆ, ತಮೋ ಗುಣದಲ್ಲಿದ್ದವನು ಹೇಗೆ ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಗುಣಾತೀತನಾದ್ರೆ ಹೇಗೆ ಅಂತಕ್ಕಂಥದ್ದನ್ನ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ. ಅದಕ್ಕೆ ಶ್ರೀಕೃಷ್ಣ ಹೀಗೆ ಅನುಗ್ರಹವನ್ನ ಮಾಡೋದಕ್ಕೆ ಹೊರಟಿದ್ದಾನೆ. ಶ್ರೀ ಭಗವಾನ್ ವಾಚ ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಮೇವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷತಿ. ಪ್ರಕಾಶಂ ಚ ಪ್ರವೃತ್ತಿಂ ಚ ಮೋಹಂ ಏವ ಚ ಪಾಂಡವ ನ ದ್ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಾನಿ ಕಾಂಕ್ಷಿತೈ. ಪ್ರಕಾಶವನ್ನ, ಪ್ರವೃತ್ತಿಯನ್ನ, ಮೋಹವನ್ನ, ಬಂಧುಗಳನ್ನು ಯಾರು ದ್ವೇಷಿಸಲಿಲ್ಲವೋ ಅಂಥವನು ಏನಾಗಿದ್ದಾನೆ? ತ್ರಿಗುಣಾತೀತನಾಗಿರ್ತಾನೆ.
ಅಂಥೇಳಿ ಹೇಳ್ತಾ ಇದ್ದಾನೆ. ಮುಂದೆ ಹೇಳ್ತಾನೆ, ಉದಾಸೀನವದಾಸೀನೋ ಗುಣೇದ್ಯೋ ನ ವಿಚಾಲ್ಯತೆ ಗುಣ ವರ್ತಂತ ಇತ್ಯೇವ ಯೋ ಅವತಿಷ್ಠತಿ ನೇಂಗತೆ. ಯಾರು ಈ ಗುಣವನ್ನ ಉದಾಸೀನವನ್ನ ಹೊಂದಿರ್ತಾನೋ ಮತ್ತು ಯಾರು ಗುಣಗಳಿಂದ ಚಲಿತನಾಗದೇ ಇರೋನೋ, ಅವನು ಗುಣಗಳು ವರ್ತಿಸ್ತದೆ ಅಂತ ಯಾರು ತಿಳ್ಕೊಂಡಿರ್ತಾನೋ ಅವನು ಅಲ್ಲಗಾಡೋದೇ ಇಲ್ಲ. ಹೇಂಗತೆ ಏಕೆಂದ್ರೆ ನಾವೆಲ್ಲರೂ ಗುಣ ತ್ರಿಗುಣಾತ್ಮಕರು. ನಾವು 3 ಗುಣಗಳನ್ನು ಒಳಗೊಂಡವ್ರು ನಾವು. ಹಾಗಾಗಿ ನಾವೇನ್ ಮಾಡ್ತೀವಿ, ನಮ್ಮಲ್ಲಿ ಯಾವುದು ಉದ್ಬೋಧ ಆಗತ್ತೋ ಆ ಗುಣಕ್ಕೆ ತಕ್ಕನಾಗೆ ನಾವು ಪ್ರವರ್ತಿಸ್ತಾ ಇರ್ತೀವಿ. ಆದ್ರೆ ಗುಣಾತೀತನಾದವನು ಯಾವುದಕ್ಕೂ ಅವನು ರೆಸ್ಪಾಂಡ್ ಮಾಡಲ್ಲ, ರಿಯಾಕ್ಟ್ ಮಾಡೋದಿಲ್ಲ. ಅವನು ನಾವು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತಂದ್ರೆ ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತೀವಿ ಅಲ್ವಾ, ಪ್ರತಿಕ್ರಿಯೆನ ಕೊಡ್ತೀವಿ. ಯಾರು ಪ್ರತಿಕ್ರಿಯೆನೇ ಕೊಡದೆ ಇರ್ತಾನೆ ಅಂತಂದ್ರೆ ಅಂಥವನು ಗುಣಾತೀತನಾಗಿರ್ತಕ್ಕಂಥವನು ಯಾವುದಕ್ಕೂ ಪ್ರತಿಕ್ರಿಯೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಶ್ರೀಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನು ಮಾಡಕ್ಕೆ ಹೊರಟಿದ್ದಾನೆ. ಸಮದುಃಖ ಸುಖ ಸ್ವಸ್ಥ ಸಮಲೋ ಅಷ್ಟಾಂಶ್ಮಕಾಂಚನ ತುಲ್ಯ ಪ್ರಿಯ ಅಪ್ರಿಯೋ ಧೀರಸ್ತುಲ್ಯ ನಿಂದಾತು ಸಂಸ್ಕೃತಿ. ಯಾರು ಸಮವಾಗಿ ಮನಸ್ಥಿತಿ ಇರುತ್ತೋ, ಸಮ ದುಃಖ ಸುಖ, ದುಃಖದಲ್ಲೇ ಆಗಲಿ ಸುಖದಲ್ಲೇ ಆಗಲಿ ಸ್ವಸ್ಥನಾಗಿರ್ತಾನೋ, ಲೋಷ್ಟ ಕಾಂಚನ, ಯಾರು ಮಣ್ಣಿನ ಹೆಂಟೆ ಕಲ್ಲು ಕಾಂಚನ ಇದರಲ್ಲಿ ಸಮವಾದ ಮನಸ್ಸನ್ನ ಹೊಂದಿರ್ತಾನೋ, ಪ್ರಿಯ ಅಪ್ರಿಯಗಳು ಯಾರಿಗೆ ಇಲ್ವೋ ಅಂಥವನ್ನ ಧೀರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಯಾರಿಗೆ ನಿಂದನೆ ಮತ್ತು ಸ್ತುತಿಯು ಏಕವೇ ಆಗಿದೆಯೋ ಅಂಥವನ್ನ ಧೀರ ಅಂತ ಹೇಳ್ತಾರೆ. ಯಾಕೆಂದ್ರೆ ಆ ನಿಂದೆ ಸ್ತುತಿ ಮಾಡ್ತಕ್ಕಂಥದ್ದು ಈ ದೇಹಕ್ಕೆ, ಆತ್ಮಕ್ಕೆ ಮಾಡೋದಕ್ಕಾಗೋದಿಲ್ಲ. ಈ ದೇಹವನ್ನೇ ಕುರಿತು ಹೇಳಬೇಕು. ನಿಂದನೆ ಮಾಡಿದ್ರು ಈ ದೇಹಕ್ಕೆ, ಸ್ತುತಿ ಮಾಡಿದ್ರು ಈ ದೇಹಕ್ಕೇನೆ. ಹಾಗಾಗಿ ಯಾರು ಇದನ್ನ ಸಮನಾಗಿ ತಗೊಳ್ತಾನೋ ಅಂತವನಿಗೆ ಧೀರ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅವನಿಗೆ ಸಮಸ್ಥಿತಿಯಲ್ಲಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಇದು ಅವನ ಗುಣಗಳು ಅಂತ ಹೇಳಿ, ಅವನ ಚಿಹ್ನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಮಾನ ಅಪಮಾನಯೋ ಸ್ತುಲ್ಯೋ ಮಿತ್ರ ಹರಿಪಕ್ಷಯೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತಃ ಸ ಉಚ್ಯತೆ. ಯಾರು ಮಾನ ಅಪಮಾನಗಳಲ್ಲಿ ಮತ್ತು ಮಿತ್ರ ಪಕ್ಷದಲ್ಲಿ ಶತ್ರು ಪಕ್ಷಗಳಲ್ಲಿ ಸಮನಾಗಿ ತಗೊಳ್ತಾನೋ, ಯಾರು ಎಲ್ಲ ಕಾರ್ಯ ಆರಂಭದ ಪರಿತ್ಯಾಗಿಯಾಗಿರ್ತಾನೋ ಅವನು ಗುಣಾತೀತ ಅಂತ ಹೇಳಿ ಹೇಳ್ತಾರೆ. ಯಾತಕ್ಕೆ ಅಂದ್ರೆ ಅವನಿಗೆ ರಜೋಗುಣ ಇದ್ರೆ ಕರ್ಮದಲ್ಲಿ ಅವನು ತೊಡಗಿಕೊಳ್ತಾನೆ. ಅವನು ರಜೋಗುಣ ಇಲ್ಲ ಅಂದ್ರೆ ಅವನು ಆರಂಭನೆ ಮಾಡೋದಿಲ್ಲ. ಯಾರಿಗೆ ತಮೋಗುಣ ಇದೆಯೋ ಅವನಿಗೆ ಎಲ್ಲರೂ ಶತ್ರುಗಳೇ, ಅಂದ್ರೆ ಶತ್ರುಗಳೇ ಆಗ್ತಾರೆ. ಹಾಗಾಗಿ ತಮೋ ಗುಣ ಇಲ್ಲ ಅಂದ್ರೆ ಅವನಿಗೆ ಶತ್ರುಗಳೇ ಇರೋದಿಲ್ಲ. ಸತ್ವಗುಣ ಇದ್ರೆ ಬಂಧನಕ್ಕೆ ಕಾರಣ ಆಗತ್ತೆ. ಹಾಗಾಗಿ ಇವನಿಗೆ ಸತ್ವಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ತಮೋಗುಣವೂ ಇಲ್ಲದೆ ಇರೋದ್ರಿಂದ ಇವನಿಗೆ ಮಾನ ಅಪಮಾನ ಅನ್ನೋದಿಲ್ಲ, ಮಿತ್ರರು ಶತ್ರುಗಳು ಅಂತಕ್ಕಂಥದ್ದು ಇಲ್ಲ, ಇವನಿಗೆ ಯಾವುದೇ ಕಾರ್ಯವನ್ನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲ. ಹಾಗಾಗಿ ಇವನು ಗುಣಾತೀತ ಅಂತ ಹೇಳಿ ಶ್ರೀಕೃಷ್ಣ ಗುಣಾತೀತರ ಒಂದು ಗುರುತನ್ನ ಹೇಳ್ತಾ ಇದ್ದಾನೆ. ಮುಂದೆ ಹೀಗೆ ಅನುಗ್ರಹವನ್ನ ಮಾಡೋದಕ್ಕೆ ಹೊರಟಿಯಾನೆ ಶ್ರೀಕೃಷ್ಣ. ಮಾಂಚಯೋ ಅವ್ಯವಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತೈತ್ವಾನ್ ಬ್ರಹ್ಮಭೂಯಾಯ ಕಲ್ಪತೆ. ಮಾಂಚ ಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸ ಗುಣಾನ್ ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಯಾರು ನನ್ನನ್ನ ಅವ್ಯವಿಚಾರ ಅಂದ್ರೆ ಮನಸ್ಸು ಒಂದು ಸತಿ ಈ ಕಡೆ ಒಂದು ಸತಿ ಆ ಕಡೆ, ನಾವೆಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಶನಿವಾರ ಬಂದ್ರೆ ಶನಿವಾರನ ದೇವಸ್ಥಾನ ಕೊಟ್ಟು ಹೋಗೋದು, ಗುರುವಾರ ಬಂತು ಅಂದ್ರೆ ರಾಯರು, ಸಾಯಿಬಾಬಾ,
ಇನ್ಯಾವುದಕ್ಕೋ ಹೊರಟೋಗೋದು. ಹಾಗೆ ಏನು ಮಾಡ್ದೇನೆ ಎಲ್ಲವೂ ಅವನೇ, ಆ ನಿರ್ಗುಣ ಬ್ರಹ್ಮನೇ ಅಂತಕ್ಕಂತಹ ದೃಢವಾದಂತಹ ಒಂದು ನಂಬಿಕೆಯಿಂದ ಯಾರು ಸದಾಕಾಲದಲ್ಲೂ ಆ ನಿರ್ಗುಣ ಬ್ರಹ್ಮನನ್ನೇ ಜಪಿಸ್ತಾರೋ, ಸ್ಮರಿಸ್ತಾರೋ, ಅವನಿಗೆ ಶರಣಾಗತಿಯನ್ನು ಹೊಂದ್ತಾರೋ, ಅಂಥವ್ರಿಗೂ ಭಕ್ತಿಯಿಂದ ಸೇವನೆಯನ್ನು ಮಾಡ್ತಾರೋ ಸಗುಣಾನ್ ಸಮತೀತ ಏತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಅಂಥವರು ಸಂಪೂರ್ಣವಾಗಿ ಆ ಬ್ರಹ್ಮವನ್ನೇ ಪಡ್ಕೊಳ್ತಾರೆ ಅಂತ ಹೇಳಿ ಹೇಳ್ತಾರೆ. ಯಾಕೆ ಅಂತಂದ್ರೆ ನಮ್ದೆಲ್ಲ ಅದ್ವೈತ, ಎರಡನೇದಕ್ಕೆ ಅವಕಾಶವೇ ಇಲ್ಲ, ಒಂದೇ ಇರೋದು. ಹಾಗಾಗಿ ಯಾರು ಆ ಒಂದು ಸರಿಯಾದ ಜ್ಞಾನವನ್ನ ಪಡ್ಕೊಳ್ತಾರೋ ಅಂಥವರು ಆ ಬ್ರಹ್ಮವನ್ನೇ ಪಡ್ಕೊಳ್ತಾರೆ ಅಂಥೇಳಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಮುಂದೆ ಈ ರೀತಿ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕುತ ಏತತ್ತಿತಿ ಉಚ್ಯತೆ. ಇದು ಕುತ, ಇದು ಯಾವ್ದ್ರಿಂದ ಇದು ಅಂತ ಹೇಳಿದ್ರೆ ಕೇಳ್ತಾನೆ. ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಅವ್ಯಯಸ್ಯ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಸ್ಯ ಏಕಾಂತಿಕಸ್ಯ ಚ. ಯಾಕೆ ಅಂದ್ರೆ ಇರದೇ ಒಂದು ಆತ್ಮ ಚೇತನ, ಹಾಗಾಗಿ ಅದು ಅಮೃತ, ಅದಕ್ಕೆ ಸಾವಿಲ್ಲ. ಹಾಗಾಗಿ ಯಾವುದು ಬ್ರಹ್ಮವಾಗಿದೆಯೋ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯ ಚ ಅವ್ಯಯ, ಯಾವುದು ಕಡಿಮೆ ಆಗದಿಲ್ವೋ, ಯಾವುದು ಕೊನೆ ಇಲ್ವೋ ಅಂಥದ್ದು ಶಾಶ್ವತವಾಗಿದೆಯೋ ಅಂಥದ್ದು ನಾನೇ ಆಗಿದ್ದೇನೆ ಮತ್ತು ಆ ಸುಖಕ್ಕೆ ನಾನೇ ಆಶ್ರಯವಾಗಿದ್ದೇನೆ ಅಂತ ಹೇಳಿ. ನಾವು ಯಾವ ಆಶ್ರಯವನ್ನ ಪಡ್ಕೊಳ್ಬೇಕು ಅಂತಂದ್ರೆ, ಯಾವುದರ ಆಶ್ರಯವನ್ನ ನಾವು ಒಂದು ಸಾತಿ ಹೊಂದಿದರೆ ಬೇರೆ ಯಾವುದರ ಆಶ್ರಯವೂ ಬೇಡವೋ ಅಂಥದ್ದನ್ನ ಆಶ್ರಯ ಪಡಬೇಕು. ನಮಗೆ ಅಂತ ಒಂದು ದೃಢವಾದಂತಹ ಮನಸ್ಸು ಇರಬೇಕು. ಅಂಥ ದೃಢವಾದ ಮನಸ್ಸು ಇದ್ದಾಗ ಮಾತ್ರ ನಾವು ಏನನ್ನಾದರೂ ಸಾಧನೆ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಾವು ಆ ನಿರಾಕಾರ ಬ್ರಹ್ಮ ಅಥವಾ ಆ ಶ್ರೀಕೃಷ್ಣನನ್ನೇ ಅಥವಾ ಯಾವುದೇ ಹೆಸರಿಂದ ಕರೀರಿ, ಆ ಒಂದು ಶಕ್ತಿಗೆ ನೀವು ಶರಣಾಗತಿಯನ್ನ ಹೊಂದಿದಾಗ ಮಾತ್ರ ನಾವು ಒಂದು ಮೋಕ್ಷವನ್ನ ಅಥವಾ ಸರಿಯಾದ ಜ್ಞಾನವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ಜ್ಞಾನದಿಂದಲೇ ಮೋಕ್ಷ. ಮೋಕ್ಷ ಅಂದ್ರೆ ಇನ್ನೇನಿಲ್ಲ, ಸಮ್ಯಕ್ ಜ್ಞಾನ, ಸರಿಯಾದಂತಹ ಒಂದು ಜ್ಞಾನ. ಈ ಸಂಸಾರ ಅನ್ನೋದು ತಾತ್ಕಾಲಿಕ, ಹಾಗಾಗಿ ಸುಖ ದುಃಖಗಳು ತಾತ್ಕಾಲಿಕ, ಲಾಭ ನಷ್ಟಗಳು ತಾತ್ಕಾಲಿಕ, ಎಲ್ಲ ಬಂಧು ಬಾಂಧವರು ತಾತ್ಕಾಲಿಕ ಅಂತಕ್ಕಂಥದ್ದನ್ನ ತಿಳ್ಕೊಂಡು ಅವರಿಂದ ಉಂಟಾಗತಕ್ಕಂತಹ ನೋವು ನಲಿಗಳು ತಾತ್ಕಾಲಿಕವಾಗಿರೋದ್ರಿಂದ ನಾವು ಆ ಪರಮ ಪುರುಷನ್ನ ಧ್ಯಾನ ಮಾಡ್ತಾ ಒಂದು ಸಾತ್ವಿಕ ಗುಣ ನಮ್ಮಲ್ಲಿ ಉದ್ಬೋಧ ಆಗೋದಕ್ಕೆ ಪ್ರಯತ್ನ ಪಟ್ಟಾಗ ಆ ಜ್ಞಾನ ಉಂಟಾಗಿ, ಆ ಜ್ಞಾನ ಸಮ್ಯಕ್ ಜ್ಞಾನವಾದಾಗ, ಸರಿಯಾದಂತಹ ಜ್ಞಾನವಾದಾಗ ಮೋಕ್ಷ ಉಂಟಾಗತ್ತೆ ಅಂತ ಹೇಳ್ತಾ ಈ ಒಂದು ಅಧ್ಯಾಯವನ್ನ ಪರಿಸಮಾಪ್ತಿ ಮಾಡೋದಕ್ಕೆ ಹೊರಟಿದ್ದೀನಿ. ಇಲ್ಲಿ ಒಂದು ಸಣ್ಣ ಕಥೆಯನ್ನ ಹೇಳಿದಾಗ ನಮಗಿನ್ನೂ ಸ್ವಲ್ಪ ಸ್ಪಷ್ಟ ಆಗುತ್ತೆ. ಮುಂಚೆ ಹೇಳಿದ್ದೀನಿ ಅಂತ ಅನ್ಸುತ್ತೆ, ಅದ್ರ ಇನ್ನೊಂದ್ಸತಿ ಅದನ್ನ ಇಲ್ಲಿ ಹೇಳ್ತೀನಿ, ಯಾರು ಕೇಳದೇ ಇದ್ದವ್ರಿಗಾಗುತ್ತೆ. ಒಬ್ಬ ವಯೋವೃದ್ಧ ನಿತ್ಯವೂ ಭಗವದ್ಗೀತೆ ಪಾರಾಯಣವನ್ನ ಮಾಡ್ತಾ ಇದ್ದಾಗ ಅಲ್ಲಿ ಒಬ್ಬ ಚಿಕ್ಕ ಹುಡುಗ ಮೊಮ್ಮಗ ಕೇಳ್ತಾನಂತೆ, ದಿಸಾ ಓದ್ತಿಲ್ಲ, ಏನು ಉಪಯೋಗ ಅಂತ ಹೇಳಿ. ಅದಕ್ಕೆ ಅವನಿಗೆ ಒಂದು ಅಲ್ಲಿ ಚೀಲ, ಹಿಂದಿನ ಕಾಲದಲ್ಲೆಲ್ಲ ಇಡ್ಲು ಅಂತವೆಲ್ಲ ಒಂದು ಯಾವ್ದೋ ಹಳೆ ಬಟ್ಟೆಲ್ ಕಟ್ಟಿ ತಗಲಾಕಿರೋರು ಇಟ್ಟಿರೋರು, ಅದನ್ನ ತಗೊಂಡೋಗಿ ನೀರನ್ನು ತಗೊಂಬ ಅಂತ ಹೇಳ್ತಾನೆ. ಆ ವೃದ್ಧರು ಹೇಳ್ತಾರೆ. ಆ ಹುಡುಗ ಎದುರು ಮಾತಾಡದೆ ಹೋಗಿ ತರ್ತಾನೆ. ಪಾಪ ಪದೇ ಪದೇ ತಂದ್ರು ನೀರೇನದ್ರಲ್ಲಿ ಉಳಿಯೋದಿಲ್ಲ. ಆದ್ರೆ ಆ ನೀರಲ್ಲಿ ಅದ್ದಿದ್ರಿಂದ ಆ ಬಟ್ಟೆ ಮಲಿನ ಹೋಯ್ತು. ಹಾಗೇನೆ ನಾವು ಜ್ಞಾನದಲ್ಲಿ ನಾವು ತೊಡಗಿಸ್ಕೊಳ್ತಾ ಇದ್ದಾಗ ನಮ್ಮ ಅಜ್ಞಾನ ನಿವೃತ್ತಿ ಆಗುತ್ತೆ. ಹಾಗೆ ಮಾಡಬೇಕು. ಅಥವಾ ಒಬ್ರು ಇನ್ನೊಂದು ಕಥೆಯನ್ನ ಹೇಳ್ಬೋದು.
ಗುರುಗಳು ಪಾಠವನ್ನ ಮಾಡ್ತಾ ಇದ್ರಂತೆ. ಅವರು ಶ್ರೀಕೃಷ್ಣ ಬಹಳ ಬಲವಾಗಿ ನಂಬಿದ್ರು, ಭಗವದ್ಗೀತೆ ಮೇಲೆ ಬಹಳ ನಂಬಿಕೆ ಇಟ್ಟಿದ್ರು. ಆದ್ರೂ ಪ್ರಾರಬ್ಧವಶಾತ್ ಒಂದು ಸತಿ ಅವ್ರ ಮನೆಯಲ್ಲಿ ಯಾವುದಕ್ಕೂ ಆಹಾರಕ್ಕೆ ಗತಿ ಇಲ್ಲದಿದ್ದಾಗ ಅನೇಕ ವಿದ್ಯಾರ್ಥಿಗಳು ಹಾಗೆಲ್ಲ ಗುರುಕುಲ ಪದ್ಧತಿ ನಡೀತಾ ಇದ್ದಾಗ ಆಹಾರಕ್ಕೆ ತೊಂದರೆ ಆದಾಗ ಅವರಿಗೆ ಬಹಳ ಬೇಜಾರಾಗ್ಬಿಡುತ್ತೆ. ಬೇಜಾರಾಗ್ಬಿಟ್ಟು ಆ ಭಗವದ್ಗೀತೆಯ ಒಂದು ಶ್ಲೋಕವನ್ನ ಕೆಂಪು ಪೆನ್ನಿಂದ ತುಂಬಾ ಗೀಚಾಕ್ಬಿಡ್ತಾರಂತೆ. ಏ ಜನ ಪರಿಭಾಷಿಸುತ್ತಿದ್ದೆ ಯೋಗಕ್ಷೇಮಂ ಮೊಹಾಮಿಹಂ ಅಂತಕ್ಕಂಥ ಶ್ಲೋಕವನ್ನ ಏ ಜನ ಪರಿಭಾಷತೆ ತೇಷಾಂ ಯೋಗಕ್ಷೇಮಂ ಮೊಹಾಮಿಹಂ ಅಂತ ಶ್ಲೋಕ ಬರುತ್ತಲ್ಲ, ಆ ಶ್ಲೋಕವನ್ನ ಗೀಚಾಕ್ಬಿಡ್ತಾರಂತೆ. ಸಿಕ್ಕಾಪಟ್ಟೆ 4-6 ಸತಿ ಅದ್ರ ಮೇಲೆ ಗೀಚಿದಾಗ ಒಬ್ಬ ಯಾರೋ ಗೀಚಾಕ್ಬಿಟ್ಟ ಬೇಜಾರಾಗಿ ಎಲ್ಲ ದೂರಕ್ಕೆ ಹೋಗಿ ಬೆಳಗ್ಗೆ ಸಾಯಂಕಾಲ ತನಕ ಬರೋದೇ ಇಲ್ಲ ಮನೆಗೆ. ಅವನು ಸಾಯಂಕಾಲ ಏನಾಯ್ತು ನೋಡೋಣ ಅಂತ ಬರ್ತಾರೆ. ಆಗ ಮನೆಯಲ್ಲಿ ಎಲ್ಲ ಮಕ್ಕಳು ಊಟ ಮಾಡಿ ಖುಷಿಯಾಗಿದ್ರಂತೆ. ಏನೋ ಇದು ಅಂತ ಕೇಳಿದಾಗ ಯಾವುದೋ ಒಬ್ಬ ಹುಡುಗ ಅಂಗಡಿಯವನು ತಂದುಕೊಟ್ಟ ಸಾಮಾನೆಲ್ಲ ಅವ್ನ ನಾಲ್ಗೆ ನೀವು ಯಾಕೆ ಈ ತರ ರಕ್ತ ಬರ್ತರ ಕುಯ್ದ್ಬಿಟ್ಟಿರ, ನೀವು ಹತ್ರ ಕೋಪ ಮಾಡ್ಕೊಳ್ಳೋರೆ ಎಲ್ಲ ಅಂತ ಹೇಳಿದಾಗ ಅವ್ರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಮತ್ತೆ ಅವ್ರು ಮಾಡಿದ ತಪ್ಪು ಅರಿವಾಗುತ್ತಂತೆ. ಆ ಕೃಷ್ಣನೇ ನನಗೆ ನನ್ನ ಯೋಗಕ್ಷೇಮವನ್ನ ನೋಡ್ಕೊಂಡಿದ್ದಾನೆ, ಅವನಿಗೆ ನಾನು ಉತ್ತರ ಮಾಡಿದ ತಪ್ಪು ಅಂತ ಹೇಳಿ ಆನಂದ ಬಾಷ್ಪ ಮತ್ತೆ ಹೆಚ್ಚಿನ ನಂಬಿಕೆ ಉಂಟಾಯ್ತು ಅವ್ರಿಗೆ ಅಂತ ಹೇಳಿ ಒಂದು ಕಥೆಯನ್ನ ಹೇಳ್ತಾರೆ. ಹೀಗೆ ನಾವು ನಮ್ಮ ನಂಬಿಕೆ ಶ್ರದ್ಧೆ ಅಂತಕ್ಕಂಥದ್ದು ನಮ್ಮನ್ನು ಉತ್ತುಂಗಕ್ಕೆ ತಗೊಂಡೋಗುತ್ತೆ. ಹಾಗಾಗಿ ಅಂತ ಅಚಲವಾದ ನಂಬಿಕೆಯನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಒಂದು ಚಿಂತನೆಯನ್ನ ಮುಗಿಸ್ತಾ ಇದ್ದೀನಿ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಓಂ ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಕೃಷ್ಣಾರ್ಪಣಮಸ್ತು.